ಹಾಯ್, ಹಲೋ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನೈಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ನಿಂಗರಾಜು ಸರ್. ಈ ಒಂದು ಸರಣಿಯಲ್ಲಿ ಧ್ವನಿ ಕೇಳಿಸ್ತಾ ಇದೆಯಾ? ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ಈ ಒಂದು ಪ್ರೀವಿಯಸ್ ಇಯರ್ ಪ್ರಶ್ನೋತ್ತರಗಳ ಚರ್ಚೆಯ ಸರಣಿಯಲ್ಲಿ ಇಂದು ನಾನು ತೆಗೆದುಕೊಳ್ತಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ 545 ಸಿವಿಲ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗಾಗಿ 2023ರಲ್ಲಿ ಬಂದಿರತಕ್ಕಂಥ ಅಧಿಸೂಚನೆಗೆ 2024ರಲ್ಲಿ ಪರೀಕ್ಷೆಯನ್ನ ನಡೆಸಲಾಗಿತ್ತು. ಆ ಒಂದು ಪ್ರಶ್ನೆ ಪತ್ರಿಕೆಯ ಜಿಕೆ ಪೇಪರ್ನ ನಾನಿಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ಓಕೆ, ಎಸ್, ಬನ್ನಿ ಹಾಗಾದ್ರೆ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಏನೆಲ್ಲ ಪ್ರಶ್ನೆಗಳಿದಾವೆ ಅಂತ ನೋಡ್ತಾ ಬರೋಣ. ಓಕೆ, ಎಸ್, ಧ್ವನಿ ಕೇಳಿಸ್ತಾ ಇದ್ರೆ ಹಾಯ್ ಅಂತ ಹೇಳಿ. ಓಕೆ, ಸೊ ನಮ್ಮ ಒಂದು ಇನ್ನೊಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನಿಂಗರಾಜು ಸುಡಳ್ಳಿ ಸರ್ ಯೂಟ್ಯೂಬ್ ಚಾನಲ್ ಅಂತ ಒಂದಿದೆ. ಓಕೆ, ಆ ಒಂದು ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಾಗೆ ಓಕೆ, ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ರೈಟ್, ಸೊ ಧ್ವನಿ ಕೇಳಿಸ್ತಿದ್ಯಾ? ಎಮ್ ಐ ಆಡಿಬಲ್ ಆರ್ ನಾಟ್? ಎಮ್ ಐ ಆಡಿಬಲ್? ಎಸ್, ಧ್ವನಿ ಕೇಳಿಸ್ತಿದ್ಯಾ? ಧ್ವನಿ ಕೇಳಿಸ್ತಿದ್ಯಾ? ನೋಡಿ, ನೀವು ಪ್ರೀವಿಯಸ್ ಇಯರ್ ಪ್ರಶ್ನೋತ್ತರಗಳನ್ನ ಸರಿಯಾಗಿ ಅಧ್ಯಯನ ಮಾಡಿ, ಅನಾಲಿಸಿಸ್ ಮಾಡಿ, ಸಾಲ್ವ್ ಮಾಡಿದ್ದೇ ಆದ್ರೆ ಓಕೆ, ಸೊ ಅದರಿಂದ ನಿಮಗೆ ಕನಿಷ್ಠ 30ರಿಂದ 35 ಪ್ರಶ್ನೆಗಳು ಬಂದೇ ಬರ್ತವೆ. ಓಕೆ, ಅದನ್ನ ನಾನು ಬರೆದು ಕೊಡ್ತೀನಿ, ಗ್ಯಾರಂಟಿ ಕೊಡ್ತೀನಿ. ಓಕೆ, ರೈಟ್, ಸೊ ಇದು ಪಕ್ಕಾ. ಹಾಗಾಗಿ ಸೊ ಎಲ್ಲ ಪರೀಕ್ಷೆಗಳ ಹಿಂದಿನ ಪರೀಕ್ಷೆಗಳ ಪ್ರಶ್ನೋತ್ತರಗಳನ್ನ ನೀವು ಚರ್ಚೆ ಮಾಡಬೇಕು, ಅನಾಲಿಸಿಸ್ ಮಾಡಬೇಕು. ಓಕೆ, ಸೊ ಅದರಿಂದ ಯಾವ ರೀತಿ ಪ್ರಶ್ನೆಗಳು ಬಂದಿದ್ದಾವೆ, ಹೇಗೆ ಕೇಳ್ತಿದ್ದಾನೆ, ಟ್ರೆಂಡ್ ಹೇಗೆ ಚೇಂಜ್ ಆಗಿದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಓಕೆ, ಸೊ ಧ್ವನಿ ಕೇಳಿಸ್ತಿದ್ಯಾ? ಧ್ವನಿ ಕೇಳಿಸ್ತಾ ಇದ್ರೆ ಎಸ್ ಅಂತ ಹೇಳಿ, ಕಮೆಂಟ್ ಅನ್ನ ಹಾಕಿ. ಓಕೆ, ಬನ್ನಿ ಹಾಗಾದ್ರೆ ಇವತ್ತಿನ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಏನೆಲ್ಲ ಪ್ರಶ್ನೆಗಳಿದಾವೆ ಅಂತ ನೋಡೋಣ. ಸೊ ಒಂದನೇ ಪ್ರಶ್ನೆ, ಜೂನ್ 2023ರಲ್ಲಿ ಡಿಆರ್ಡಿಒ ಕೆಳಗಿನ ಯಾವ ಬ್ಯಾಲಿಸ್ಟಿಕ್ ಕ್ಷಿಪಣಿಯ ಯಶಸ್ವಿ ಉಡಾವಣೆ ಮಾಡಿತು? ಇದು ನೇರವಾಗಿ ಕರೆಂಟ್ ಅಫೇರ್ಸ್ ಪ್ರಶ್ನೆ. 2023ರಲ್ಲಿ ಕರೆಂಟ್ ಅಫೇರ್ಸ್ ಅಲ್ಲಿ ಹೇಳ್ತಕ್ಕಂಥ ಅಗ್ನಿ ಪ್ರೈಮ್ ಅಂತ. ಸೊ ನಿಮ್ಗೆ ಗೊತ್ತಿರಲಿ, ಡಿಆರ್ಡಿಒ ಅನ್ನೋದು ಒಂದು ಕೇಂದ್ರ ಸರ್ಕಾರದ ಸಂಶೋಧನಾ ಸಂಸ್ಥೆ. ಓಕೆ, ನಮ್ಮ ಡಿಫೆನ್ಸ್ ರಕ್ಷಣಾ ವ್ಯವಸ್ಥೆಗೆ ಬೇಕಾಗಿರ್ತಕ್ಕಂಥ ವಿವಿಧ ಉಪಕರಣಗಳು, ಓಕೆ, ಆ, ಅಸ್ತ್ರಗಳನ್ನ ಅಭಿವೃದ್ಧಿಪಡಿಸಿ, ವಿವಿಧ ವಸ್ತುಗಳನ್ನ ಅಭಿವೃದ್ಧಿಪಡಿಸಿ, ಸಂಶೋಧನೆ ಮಾಡಿ ಅಭಿವೃದ್ಧಿಪಡಿಸಿ ನಮ್ಮ ಸೇನೆ ಕೊಡ್ತಕ್ಕಂಥ ಕೆಲಸವನ್ನು ಇದು ಮಾಡ್ತಾ ಇದೆ. ಓಕೆ, ಸೊ ಅಗ್ನಿ ಪ್ರೈಮ್ ಎಂಬ ಕ್ಷಿಪಣಿಯನ್ನ ನಮ್ಮ ಡಿಆರ್ಡಿಒ ಲಾಂಚ್ ಮಾಡಿತ್ತು, ಪರೀಕ್ಷೆ ಮಾಡಿತ್ತು 2023ರ ಜೂನ್ ಅಲ್ಲಿ. ರೈಟ್, ಇದೊಂದು ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿತ್ತು. ಬ್ಯಾಲಿಸ್ಟಿಕ್ ಮಿಸೈಲ್ ಅಂದ್ರೆ ಅದನ್ನ ನಾವು ಮ್ಯಾನುವರ್ ಮಾಡಕ್ ಆಗಲ್ಲ, ಅಂದ್ರೆ ಅದರ ದಿಕ್ಕನ್ನ ಬದಲಾಯಿಸಕ್ ಆಗಲ್ಲ. ಟಾರ್ಗೆಟ್ ಅನ್ನ ಕೊಟ್ಟಾಗ ಅಲ್ಲಿ ಹೋಗಿ ಅದು ಡ್ರಾಪ್ ಆಗುತ್ತೆ ಮತ್ತು ಅಲ್ಲಿ ತನ್ನ ಇದನ್ನ ಏನೋ ವೆಪನ್ಸ್ ಅನ್ನ ಡ್ರಾಪ್ ಮಾಡುತ್ತೆ. ರೈಟ್, ಆ ಒಂದು ಪ್ರದೇಶವನ್ನು ನಾಶಪಡಿಸುತ್ತೆ ಅಂತ ಒಂದು ಕ್ಷಿಪಣಿ. ಈ ಕ್ಷಿಪಣಿಗಳೆಲ್ಲ ಕೆಲಸ ಮಾಡೋದು ವಿಜ್ಞಾನದ ಒಂದು ಪರಿಕಲ್ಪನೆ ನಿಮಗೆಲ್ಲ ಗೊತ್ತು. ರೈಟ್, ನ್ಯೂಟನ್ ಮೂರನೇ ನಿಯಮ. ಓಕೆ, ನ್ಯೂಟನ್ ಚಲನೆ ಮೂರನೇ ನಿಯಮ ಏನಿದೆ, ಫಾರ್ ಎವ್ರಿ ಆಕ್ಷನ್ ದೇರ್ ಇಸ್ ಅ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್ ಅಂತ ಏನ್ ಕರಿತೀವಲ್ಲ, ಆ ರೀತಿ ರಾಕೆಟ್ ಮತ್ತೆ ರೈಟ್, ರಾಕೆಟ್ ಆಗಿರ್ಬೋದು, ಕ್ಷಿಪಣಿಗಳಾಗಿರ್ಬೋದು, ಕಾರ್ಯನಿರ್ವಹಿಸೋದು ಅದೇ ಒಂದು ತತ್ವದ ಆಧಾರದ ಮೇಲೆ. ಓಕೆ, ರೈಟ್, ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಸರಿಯಾದ ಉತ್ತರ ಅಗ್ನಿ ಪ್ರೈಮ್. ಜವಾಹರ್ಲಾಲ್ ನೆಹರು, ಜೋಸೆಫ್ ಬ್ರೂಚ್ ಟಿಬೋ ಮತ್ತು ಡ್ಯಾಶ್ ಅವರು ಅಲಿಪ್ತ ಚಳುವಳಿಯ ಸ್ಥಾಪಕ ಪಿತಾಮಹರಾಗಿದ್ದು. ಓಕೆ, ಸೊ ಅಮೆರಿಕ ಮತ್ತು ಯುಎಸ್ಎಸ್ಆರ್ ನ ನಡುವೆ ಒಂದು ಆ, ಶೀತಲ ಸಮರ ನಡೆದು, ಓಕೆ, ಸೊ ಜಗತ್ತಿನ ದೇಶಗಳು ಈ ಕಡೆ ಒಂದಿಷ್ಟು, ಆ ಕಡೆ ಒಂದಿಷ್ಟು, ಅಂದ್ರೆ ಇಬ್ಬರನ್ನು ಕೆಲವರು ಅಮೆರಿಕ ಬೆಂಬಲಿಸಿದರೆ ಕೆಲವರು ಯುಎಸ್ಎಸ್ಆರ್ ನ ಬೆಂಬಲಿಸ್ತಾ ಇದ್ವು. ಅಂತ ಸಂದರ್ಭದಲ್ಲಿ ಈ ಜವಾಹರ್ಲಾಲ್ ನೆಹರು, ಜೋಸೆಫ್ ಟ್ರೂಜೋ ಮತ್ತು ಗಮಾರ್ ಅಬ್ದುಲ್ ನಾಸೀರ್ ಇನ್ನು ಒಟ್ಟು 5 ಜನ ಸೇರಿ ಒಂದು ಅಲಿಪ್ತ ಚಳುವಳಿಯನ್ನು ಆರಂಭಿಸಿದ್ರು. ಓಕೆ, ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ಅಂತ. ಓಕೆ, ರೈಟ್, ಸೊ ಆ ಒಂದು ಚಳುವಳಿ, ಓಕೆ, ಸೊ ಗೊತ್ತಿರಲಿ, ಇಬ್ರಿಗೂ ಬೇಡಪ್ಪ, ನಾವು ಇಬ್ಬರ ಕಡೆನೂ ನಾವು ಹೋಗೋದಿಲ್ಲ, ನಾವು ಸ್ವತಂತ್ರವಾಗಿ ನಿರ್ಣಯಗಳನ್ನು ತೆಗೆದುಕೊಳ್ತೇವೆ ಅಂತ ಹೇಳಿ ಚಳವಳಿಯನ್ನು ಆರಂಭಿಸಿದ್ರು. ಓಕೆ, ಸೊ ಅದರಲ್ಲಿ ನೆಹರು ಮತ್ತು ಇನ್ನು 5 ದೇಶದ ಪ್ರಮುಖರು ಪಾತ್ರವನ್ನು ವಹಿಸಿದ್ರು. ಓಕೆ, ಇನಿಷಿಯೇಟಿವ್ ಆಫ್ 5 ಅಂತಾನೆ ಅದು ಫೇಮಸ್ ಆಗಿದೆ. ಓಕೆ, ನೆಕ್ಸ್ಟ್ ಕೆಳಗಿನ ಇಡಲಾಗಿರುವ ಪಟ್ಟಿ 1 ಮತ್ತು ಪಟ್ಟಿ 2ರೊಂದಿಗೆ ಹೊಂದಿಸಿ ಸರಿಯಾದ ಆಯ್ಕೆಯನ್ನು ಆರಿಸಿ. ಇಲ್ಲಿ ಗೊತ್ತಿದೆ ನಿಮಗೆ, ಸಿಟ್ರಿಕ್ ಆಮ್ಲ ತಗೊಳ್ತೇನೆ. ಎಸ್ ಡಿ ಎಫ್ ಡಿ ಅದನ್ನು ಕೂಡ ತಗೊಳ್ತೇನೆ. ಓಕೆ, ಎಸ್ ಡಿ ಎಫ್ ಡಿ ಅವನ್ನು ಕೂಡ ತಗೊಳ್ತೀನಿ. ಸಿಟ್ರಿಕ್ ಆಮ್ಲ, ಲ್ಯಾಕ್ಟಿಕ್ ಆಮ್ಲ, ಅಕ್ಸಾಲಿಕ್ ಆಮ್ಲ, ಒಮೆಗಾ 3 ಫ್ಯಾಟಿ ಆಮ್ಲ ಅಂತಿದೆ. ಸೊ ಸಿಟ್ರಿಕ್ ಆಮ್ಲ ನಿಮಗೆಲ್ಲ ಗೊತ್ತು, ಕಿತ್ತಳೆ ಹಣ್ಣಿನಲ್ಲಿ ಇರ್ತದೆ. ಲ್ಯಾಕ್ಟಿಕ್ ಆಮ್ಲ ಮೊಸರಿನಲ್ಲಿ ಇರ್ತದೆ. ಅಕ್ಸಾಲಿಕ್ ಆಮ್ಲ, ರೈಟ್, ಸೊ ಪಾಲಿಕ್ ಪಾಲಕ್ ಸೊಪ್ಪಿನಲ್ಲಿ ಇರ್ತದೆ. ಒಮೆಗಾ 3 ಫ್ಯಾಟಿ ಆಮ್ಲ ಸೇ ಬೀಜದಲ್ಲಿ ಇರ್ತದೆ. ಈ ರೀತಿ ಈ ತರ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ದ ರೈಟ್ ಆನ್ಸರ್. ಇದು ಸೈನ್ಸ್ ಕ್ವಶನ್.
ಕೆಳಗಿನ ಯಾವ ಸ್ಥಳದಲ್ಲಿ ನೋಡ್ರಿ ಈ ತರ ಸೈನ್ಸ್ ಬೇಸಿಕ್ ಸೈನ್ಸ್ ಮೇಲೆ ಕ್ವಶನ್ಸ್ಗಳು ಬಂದೇ ಬರ್ತವೆ. ಓಕೆ, ರೈಟ್. ಕೆಳಗಿನ ಯಾವ ಸ್ಥಳದಲ್ಲಿ 2023ನೇ ಸಾಲಿನ G7 ಶೃಂಗಸಭೆ ಜರುಗಿತು ಇದೆ. ಓಕೆ, ಸೊ ಅದು ಜಪಾನಿನ ಹಿರೋಶಿಮಾದಲ್ಲಿ ನಡೆದಿರುವಂಥದ್ದು. ಓಕೆ, ಜಪಾನಿನ ಹಿರೋಶಿಮಾದಲ್ಲಿ ನಡೆದಿರುವ G7 ಟಾಪ್ 7 ಕಂಟ್ರೀಸ್ 7 ದೇಶಗಳ ಒಂದು ಗುಂಪು. ಓಕೆ, ಪ್ರಮುಖ 7 ದೇಶಗಳ ಒಂದು ಗುಂಪು, ರೈಟ್. ಸೊ ಅದರಲ್ಲಿ ನಿಮಗೆ ಟಾಪ್ 7 ಕಂಟ್ರೀಸ್ G7, G8, G20 ಅನ್ನೆಲ್ಲ ನೋಡ್ಕೊಳ್ಳೇಬೇಕು ನೀವು. ಓಕೆ, G7 ಯಾವ ಇದಾವೆ ನೋಡ್ರಿ. G7 ಅಲ್ಲಿ ಯಾವ ದೇಶಗಳಿದಾವೆ ಅಂತ ನೋಡ್ತಾ ಇದ್ರಿ. ಓಕೆ, ರೈಟ್. ಜರ್ಮನಿ, UK, ಫ್ರಾನ್ಸ್, ಕೆನಡಾ, US, ಇಟಲಿ, ಜಪಾನ್. ರಷ್ಯಾ ಬಿಟ್ಟು, ರಷ್ಯಾ ಸೇರಿದ್ರೆ 8 ಆಗುತ್ತೆ, G8 ಆಗುತ್ತೆ. US, ಇಟಲಿ, ಜಪಾನ್, UK, ಫ್ರಾನ್ಸ್, ಕೆನಡಾ, ಜರ್ಮನಿ G7. G8 ಅಲ್ಲಿ ರಷ್ಯಾ ಬರುತ್ತೆ. ಇವುಗಳ ಜೊತೆಗೆ ಇನ್ನು ಇವೆಲ್ಲ ದೇಶಗಳು ಬರ್ತವೆ. ಓಕೆ, 12 ರೈಟ್. ಇನ್ನೊಂದು ದೇಶಗಳು ಮತ್ತು ಒಂದು ಒಕ್ಕೂಟ: ಟರ್ಕಿ, ಯುರೋಪಿಯನ್ ಯೂನಿಯನ್, ಅರ್ಜೆಂಟೈನಾ, ಬ್ರೆಜಿಲ್, ಸೌತ್ ಕೊರಿಯಾ, ಮೆಕ್ಸಿಕೋ, ಚೈನಾ, ಇಂಡೋನೇಷ್ಯಾ, ಸೌದಿ ಅರೇಬಿಯಾ, ಆಸ್ಟ್ರೇಲಿಯಾ, ಸೌತ್ ಆಫ್ರಿಕಾ. ಸೊ ಇದ್ರಾಗ ಇನ್ನೊಂದು ಕ್ವಶನ್ ಬಂದೈತಿ, ಮುಂದೆ ಬರ್ತೈತಿ. ಓಕೆ, ಸೊ ಈ ಕಂಟ್ರೀಸ್ ಗಳನ್ನ ನೆನ್ಪಿಟ್ಕೊಳ್ಳಬೇಕು ನೀವು. ಓಕೆ, ರೈಟ್. ಈ ಕಂಟ್ರೀಸ್ ಗಳನ್ನ ನೆನ್ಪಿಟ್ಕೊಳ್ಳಬೇಕು. G7 ಅಲ್ಲಿ ಯಾವಿದಾವೆ, G8 ಅಲ್ಲಿ ಯಾವಿದಾವೆ, G20 ಅಲ್ಲಿ ಯಾವಿದಾವೆ, ಯಾವಿಲ್ಲ ಅಂತ. ಸೊ ಗ್ರೂಪ್ ಅಂತ ಬಂದಾಗ ಯುರೋಪಿಯನ್ ಯೂನಿಯನ್ ಇದೆ G20 ಅಲ್ಲಿ, ರೈಟ್. ಸೊ G8 ಅಲ್ಲಿ ರಷ್ಯಾನು ಸೇರಿ ರಷ್ಯಾ, ಜರ್ಮನಿ, UK, ಫ್ರಾನ್ಸ್, ಕೆನಡಾ, US, ಇಟಲಿ, ಜಪಾನ್ ಬರ್ತದೆ. ಓಕೆ, ರೈಟ್. ಸೊ ನೋಡ್ರಿ ಇದ್ರಾಗ ಚೈನಾ ಇಲ್ಲ. ಚೈನಾ ಇದೆ ಇದ್ರೊಳಗಡೆ. ಸೊ ಚೈನಾ ಇಸ್ ನಾಟ್ ದೇರ್. ಓಕೆ, G7 ಅಲ್ಲಾಗ್ಲಿ, G8 ಅಲ್ಲಾಗ್ಲಿ, G20 ಅಲ್ಲಾಗ್ಲಿ ಚೈನಾ ಇಸ್ ನಾಟ್. ಚೈನಾ ಇದೆ G20 ಅಲ್ಲಿ ಐತೆ. G20 ಅಲ್ಲಿ ಐತೆ, ಬಟ್ ಆದ್ರೆ G8 G7 ಅಲ್ಲಿ ಇಲ್ಲ. ಓಕೆ, ರೈಟ್. G20 ಅಲ್ಲಿ ಚೈನಾ ಇದೆ, ಇಂಡಿಯಾ ಇದೆ, ಸೌತ್ ಆಫ್ರಿಕಾ ಇದೆ. ಬ್ರಿಕ್ಸ್ ಕಂಟ್ರೀಸ್ ನೋಡ್ರಿ. ಬ್ರಿಕ್ಸ್ ಕಂಟ್ರೀಸ್ ಯಾವ ಇದಾವೆ ಇಲ್ಲಿ: ಬ್ರೆಜಿಲ್, ಓಕೆ, ರೈಟ್, ಇಂಡಿಯಾ, ಸೌತ್ ಆಫ್ರಿಕಾ, ರೈಟ್, ಚೈನಾ ಇದೆ, ರಷ್ಯಾ ಇಲ್ಲಿ ಬರುತ್ತೆ. G8 ಅಲ್ಲಿ ಬರುತ್ತೆ. ಈ ದೇಶಗಳನ್ನ ನೋಡ್ಕೋಬೇಕು. ಓಕೆ, ಕ್ವಶನ್ ನೋಡೋಣ. ಕೆಳಗಿನ ಯಾವ ಔಷಧಿಯನ್ನ ನಾರ್ಕೋ ಪರೀಕ್ಷೆಗಳಲ್ಲಿ ಬಳಸಲಾಗ್ತದೆ? ನಾರ್ಕೋ ಪರೀಕ್ಷೆ ಅಂತಂದ್ರೆ ಅವನು ಸುಳ್ಳು ಹೇಳಕ್ ಆಗಲ್ಲ. ಅವನು ಅಂದ್ರೆ ಹಿಂದೆ ಏನ್ ನಡೆದಿತ್ತು ಆ ಘಟನಾವಳಿಗಳನ್ನು ಅವನು ಎಲ್ಲ ವಿವರಿಸ್ತಾ ಹೋಗ್ತಾನೆ. ಸುಳ್ಳು ಹೇಳಂಗಿಲ್ಲ. ಆ, ಒಂದು ಇಂಜೆಕ್ಷನ್ ಅದು. ಓಕೆ, ಒಂದು ಔಷಧದ ಇಂಜೆಕ್ಷನ್, ಅದನ್ನ ನರ್ವ್ಸ್ ಅಲ್ಲಿ ಕೊಡ್ತಾರೆ. ಸೋಡಿಯಂ ಪೆಂಟೋತಾಲ್ ಅಂತ. ಸೋಡಿಯಂ ಪೆಂಟೋತಾಲ್ ಔಷಧಿ ಕೊಡ್ತಾರೆ. ಇಂಜೆಕ್ಷನ್ ಅನ್ನ ಕೊಡ್ತಾರೆ. ಅದರಿಂದ ಅವನು ಎಲ್ಲ ಮಾಹಿತಿಯನ್ನ ಹೇಳ್ತಾ ಹೋಗ್ತಾನೆ. ಅಂದ್ರೆ ಈಗ ಘಟನೆ, ಹಿಂದೆ ನಡೆದಿರ್ತಕ್ಕಂಥ ಘಟನೆ. ನಾರ್ಕೋ ಅನಾಲಿಸಿಸ್ ಕೇಳಿದಿರಲ್ಲ, ಇದು. ಓಕೆ, ನೆಕ್ಸ್ಟ್, ಇತ್ತೀಚೆಗೆ COP28 ಶೃಂಗಸಭೆ ಎಲ್ಲಿ ಜರುಗಿತ್ತು?
ಇದೆ. ಓಕೆ. COP 28 ಇದು ಕೂಡ ಕರೆಂಟ್ ಅಫೇರ್ಸ್ ಕ್ವೆಶ್ಚನ್. ದುಬೈಯಲ್ಲಿ ನಡೆದಿತ್ತಿದು. ಓಕೆ. ದುಬೈಯಲ್ಲಿ ನಡೆದಿತ್ತಿದು. ಓಕೆ. ರೈಟ್. ಸೊ COP ಅಂದ್ರೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ. ಅಂದ್ರೆ ಸೊ ಜಾಗತಿಕವಾಗಿ ನಮಗೆ ಕ್ಲೈಮೇಟ್ ಚೇಂಜ್ ನಡೀತಾ ಇದೆ. ರೈಟ್. ಸೊ ಅದರಿಂದಾಗಿನೇ ಪ್ರವಾಹಗಳು ನಡೀತಾ ಇದಾವೆ. ನೋಡ್ರಿ ಇವು ಇತ್ತೀಚೆಗೆ US ಅಲ್ಲಿ ರಾಜ್ಯದಲ್ಲಿ ಯಥೇಚ್ಛ ಪ್ರಮಾಣದ ಪ್ರವಾಹ. ನಿನ್ನೆ ನಿನ್ನೆ ಮೊನ್ನೆನೂ ಕೂಡ ನಮ್ಮ ಇಂಡಿಯಾದಲ್ಲಿ ಉತ್ತರಾಖಂಡದಲ್ಲಿ ಒಂದು ಪೂರ್ತಿ ಹಳ್ಳಿನೇ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಓಕೆ. ಪೂರ್ತಿ ಹಳ್ಳಿನೇ ಎಲ್ಲ ಮನೆಗಳು ಎಲ್ಲನೂ ಕೂಡ ನಾಮಾವಶೇಷವಾಗಿದೆ. ಹಿಂಗೆಲ್ಲ ಯಾಕೆ ಆಗ್ತದೆ? ಕ್ಲೌಡ್ ಬರ್ಸ್ಟ್ ಆಗ್ತಿರ್ಬೋದು, ಯಥೇಚ್ಛವಾದಂತ ಮಳೆ, ಮಳೆ ಬರದೇ ಇರುವಂತದ್ದು, ವಿಪರೀತ ಬಿಸಿಲು, ವಿಪರೀತ ಚಳಿ, ಹವಾಮಾನ ವೈಪರೀತ್ಯ ಅಂತ ಏನ್ ಕರಿತಿದ್ವಿ ಆಗ್ತಾ ಇದೆ. ಇದನ್ನ ತಡೆಗಟ್ಟೋದಕ್ಕೆ ನಾವು ಜಾಗತಿಕವಾಗಿ ಕ್ರಮ ಕೈಗೊಳ್ಬೇಕು. ಅದಕ್ಕೆ ನಿರ್ಣಯಗಳನ್ನು ಕೈಗೊಳ್ಳೋದಕ್ಕೆ ಒಂದೊಂದು ಕಡೆ ಸಭೆಗಳನ್ನ ಆಯೋಜಿಸ್ತಿದೆ. ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟಲ್ ಪ್ರೋಗ್ರಾಮ್‌ನ ನೇತೃತ್ವದಲ್ಲಿ. ಓಕೆ. ರೈಟ್. ಸೊ ಈ ದೇಶಗಳ ಶೃಂಗಸಭೆ ಎಲ್ಲಿ ನಡೆದಿತ್ತು ಅಂತ ಕೇಳಿದ್ರೆ 2022ರಲ್ಲಿ 23ರಲ್ಲಿ ದುಬೈಯಲ್ಲಿ. ಓಕೆ. ನೆಕ್ಸ್ಟ್ ನೋಡ್ರಿ, ಗಂಗಾ 101 ಮತ್ತು ರಂಜಿತ್ ಡೆಕ್ಕನ್ ಇವು ಯಾವುದರ ವಿಧಗಳಾಗಿವೆ ಇದೆ. ಓಕೆ. ಗಂಗಾ 101 ಮತ್ತು ಯಾವುದರ ವಿಧಗಳಾಗಿದ್ದಾವೆ ಕೇಳಿದಾನೆ. ಓಕೆ. ರೈಟ್. ಇವು ಮೆಕ್ಕೆಜೋಳದ ವಿಧಗಳು. ಓಕೆ. ರೈಟ್. ದೇ ಆರ್ ದಿ ವೆರೈಟೀಸ್ ಆಫ್ ಮೇಜ್. ವೆರೈಟೀಸ್ ಆಫ್ ಮೇಜ್. ಓಕೆ. ಸೊ ಕೆಳಗಿನ ಯಾವ ಬೆಟ್ಟ ನೋಡ್ರಿ ಇಲ್ಲಿ ಮೊದಲು ಭತ್ತದ ಕೇಳಿದ್ದ, ಗೋಧಿದ್ ಕೇಳಿದ್ದ, ಈಗ ಮೆಕ್ಕೆಜೋಳದ ಕೇಳಿದ. ಹಾ. ರೈಟ್. ಸೊ ಅಂದ್ರೆ ಪ್ರಮುಖ ಭತ್ತದ ತಳಿಗಳು, ಪ್ರಮುಖ ಮೆಕ್ಕೆಜೋಳದ ತಳಿ, ಗೋಧಿ ತಳಿ ಇವನ್ ನೋಡ್ಕೋಬೇಕು ನೀವು. ಯಾಕಂದ್ರೆ ಇವೆಲ್ಲ ಸ್ಟಾಪಲ್ ಫುಡ್ ತರ ನಾವು ಬೆಳೀತಾ ಇದೀವಿ. ಭತ್ತ, ಗೋಧಿ, ರಾಗಿ ಅವನ್ನೆಲ್ಲ. ಓಕೆ. ಜೋಳ, ಸರಿ ಜೋಳದ್ದು ಕೂಡ ಕೇಳ್ಬೋದು. ಓಕೆ. ಜೋಳದ ಕೂಡ ಕೇಳ್ಬೋದು. ಮೆಕ್ಕೆಜೋಳದ ವೆರೈಟಿಗಳಿವೆ. ಈ ಕೆಳಗಿನ ಯಾವ ಬೆಟ್ಟ ಶ್ರೇಣಿಯು ರೇಡಿಯಲ್ ವಿಧದ ಡ್ರೈನೇಜ್ ಪ್ಯಾಟರ್ನ್ ಅನ್ನ ಹೊಂದಿದೆ? ಓಕೆ. ಸೊ ಅಮರ್ಕಂಟಕ್ ಬೆಟ್ಟಗಳೇನಿದಾವಲ್ಲ ಇವು ರೇಡಿಯಲ್ ಅಂದ್ರೆ ಹರಡ್ತಕ್ಕಂಥ ಕೈ ಬೆರಳುಗಳು ಹೆಂಗ ಇದೆ ಆ ತರ ಹರಡ್ಕೊಂಡ ಡ್ರೈನೇಜ್ ಸಿಸ್ಟಮ್ ಹೊಂದಿರುವಂತದ್ದು. ಓಕೆ. ರೈಟ್. ವಿಕ್ರಮ್ ಸಾರಾಭಾಯಿ ಅಂತರಿಕ್ಷ ಕೇಂದ್ರದಿಂದ ಅಭಿವೃದ್ಧಿಪಡಿಸಲಾದ ಕಡಿಮೆ ವೆಚ್ಚದ ಮತ್ತು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕೊಂಡೊಯ್ಯಬಹುದಾದ ತುರ್ತು ಪರಿಸ್ಥಿತಿಯ ವೆಂಟಿಲೇಟರ್ ಯಾವುದು ಅಂತ ಕೇಳಿದ್ದಾರೆ. ಓಕೆ. ರೈಟ್. ಸೊ ವೆಂಟಿಲೇಟರ್ನ ಅಭಿವೃದ್ಧಿಪಡಿಸಿದ್ರು ನಮ್ಮ ಇಸ್ರೋ. ಅದು ಯಾವುದು ಅಂತ ಕೇಳಿದ್ರೆ ಪ್ರಾಣ ಅಂತ ವೆಂಟಿಲೇಟರ್ನ ಅಭಿವೃದ್ಧಿಪಡಿಸಿದ್ರು ಇಸ್ರೋದ ಸಂಸ್ಥೆ. ರೈಟ್. ಅದನ್ನ ಆ, ಬೇರೆ ಬೇರೆ ಕಡೆ ಎಲ್ಲ ಅಳವಡಿಸಿದ್ವಿ ನಮ್ಮ ಜನರ ಜೀವ ಉಳಿಸೋದಕ್ಕೆ. ಓಕೆ. ಕೆಳಗಿನ ಯಾವ ಸಂಸ್ಥೆ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಹೆಸರಿನ ಪತ್ರಿಕೆಯನ್ನ ಪ್ರಕಟಿಸ್ತದೆ? ಇಲ್ಲಿ ಈ 9ನೇ ಪ್ರಶ್ನೆ ಸೈನ್ಸ್ ಅಂಡ್ ಟೆಕ್ನಾಲಜಿ, 8ನೇ ಪ್ರಶ್ನೆ ಜಾಗ್ರಫಿ ಇದು. ಓಕೆ. 7ನೇ ಪ್ರಶ್ನೆ ಕರೆಂಟ್ ಅಫೇರ್ಸ್. ನೋಡ್ರಿ ಯಾವ ತರ ಇದನ್ನ ಅನಾಲಿಸಿಸ್ ಮಾಡಬೇಕು ಅಂತ. ಕರೆಂಟ್ ಅಫೇರ್ಸ್ ಅಲ್ಲಿ ಯಾವುದೋ ಒಂದು ಕಾರಣ ಸುದ್ದಿಯಲ್ಲಿ ಇರ್ತದೆ. ಹೌದಾ? ರೈಟ್. ಇದೊಂದು ಜಾಗ್ರಫಿ. ರೈಟ್. ಜಾಗ್ರಫಿ. ನೆಕ್ಸ್ಟ್ ವಿಕ್ರಮ್ ಸಾರಾಭಾಯಿ ಇದೇನಿದೆಯಲ್ಲ ಕರೆಂಟ್ ಅಫೇರ್ಸ್ ಟೆಕ್ನಾಲಜಿ ಪಾರ್ಟ್ ಮೇಲೆ. ಓಕೆ. ಸೈನ್ಸ್ ಅಂಡ್ ಟೆಕ್ನಾಲಜಿ ಪಾರ್ಟ್ ಇದು. ನೆಕ್ಸ್ಟ್ ನೋಡ್ರಿ ಇದು ವಿವಿಧ ಪ್ರಕಟಣೆಗಳು. ಅಂದ್ರೆ ಬೇರೆ ಬೇರೆ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಹೊರಡಿಸ್ತಕ್ಕಂಥ ಪತ್ರಿಕೆಗಳು ಅಥವಾ ಪ್ರಕಟಣೆಗಳೇನಿದಾವೆ ಅದ್ರ ಮೇಲೆ ಕೇಳಿದ್ದಾನೆ. ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಅನ್ನ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಓಕೆ. ಸೊ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಪ್ರಕಟಿಸುತ್ತೆ. ಅದ್ರಲ್ಲಿ ಏನಿರುತ್ತಪ್ಪ ಅಂತಂದ್ರೆ ಆ, ಜಾಗತಿಕ ಆರ್ಥಿಕತೆ ಹೇಗೆಲ್ಲ ಮುಂದುವರಿತಾ ಇದೆ ಅನ್ನೋದನ್ನ ತೋರಿಸ್ತಾ ಇರುತ್ತೆ. GDP ಹೇಗೆ ಡೆವಲಪ್ ಆಗ್ತಾ ಇದೆ. ಸೊ ಕರ್ನಾಟಕ ಅರಣ್ಯ ಇಲಾಖೆಯು ಭಾರತದ ವನ್ಯಜೀವಿ ಟ್ರಸ್ಟ್‌ನ ಸಹಯೋಗದೊಂದಿಗೆ ಅರಣ್ಯ ಮತ್ತು ವನ್ಯಜೀವಿಗಳಿಗೆ ಸಂಬಂಧಿಸಿದ ಅಪರಾಧಗಳನ್ನು ಗಮನಿಸಲು ಜಾರಿಗೆ ತಂದ ವ್ಯವಸ್ಥೆ ಯಾವುದು ಇದೆ? ಸೊ ಹಾಕ್ ಅಂತ. ಓಕೆ. ಸೊ ಅಂದ್ರೆ ಮಾಹಿತಿಯನ್ನ ಹಂಚಿಕೊಳ್ಳೋದಕ್ಕೆ ಈ ಒಂದು ಎಂತ ಇದಕ್ಕಂದ್ರೆ ಸೀಕ್ರೆಟ್ ಇನ್ಫಾರ್ಮೇಶನ್ ಅಥವಾ ಗುಪ್ತಚರ ಮಾಹಿತಿ. ಓಕೆ. ಸೊ ವನ್ಯಜೀವಿಗಳ ಸಾಗಾಟ, ವನ್ಯಜೀವಿಗಳ ಮಾರಾಟ ಇದರ ಕುರಿತು ಗುಪ್ತಚರ ಮಾಹಿತಿಯನ್ನ ಅಧಿಕಾರಿಗಳಿಗೆ ತಂದಿರತಕ್ಕಂಥ ಸಿಸ್ಟಮ್ ಇದು ಹಾಕ್ ಅಂತ. ಓಕೆ. ಧ್ವನಿ ಕೇಳಿಸ್ತಿದೆಯಲ್ಲ? ಧ್ವನಿ ಕೇಳಿಸ್ತಿದೆ? ಓಕೆ. ಎಸ್. ನೆಕ್ಸ್ಟ್ ನೋಡ್ರಿ, 16ನೇ ಹಣಕಾಸು ಆಯೋಗ ಕೆಳಗಿನ ಯಾವ ಅವಧಿಗೆ ತನ್ನ ವರದಿಯನ್ನು ಸಲ್ಲಿಸಬೇಕು? 15ನೇ ಹಣಕಾಸು ಆಯೋಗ ವರದಿ ಕೊಟ್ಟಿದೆ. 25ರಿಂದ 26ರವರೆಗೂ ಇರ್ತದೆ. 26ರಿಂದ 31ರವರೆಗೂ 16ನೇ ಹಣಕಾಸು ಆಯೋಗ. ಓಕೆ. ಅರವಿಂದ ಪಣಗಡಿಯ ಅವರ ನೇತೃತ್ವದಲ್ಲಿ ರಚನೆ ಮಾಡಿದ್ದಾರೆ. ಅದು ಕೆಲಸ ಮಾಡ್ತಾ ಇದೆ. ಮುಂದೆ ಈ ವರ್ಷ ವರದಿ ಕೊಡುತ್ತೆ. ಮುಂದಿನ ವರ್ಷದಿಂದ ಅದರ ವರದಿ ಜಾರಿಯಲ್ಲಿರ್ತದೆ. ಓಕೆ. ರೈಟ್. ಸೊ ಇದು ಏನ್ ಮಾಡ್ತದೆ ಇದು ಅಂದ್ರೆ ಎಸ್ ಆರ್ಟಿಕಲ್ ಯಾವ್ದ್ರಿ? ಪಾಲಿಟಿ ಕ್ವಶನ್ ಇದು. ಪಾಲಿಟಿ ಕ್ವಶನ್ ಮೇಗಿಂದು ಕರೆಂಟ್ ಅಫೇರ್ಸ್ ಕ್ವಶನ್. ಓಕೆ. ಅದ್ರ ಮೇಲಿಂದು ಜಿಕೆ ಕ್ವಶನ್ ಅದು. ಓಕೆ. ರೈಟ್. ಇದು ಏನಿದಿಲ್ಲ ಜಿಕೆ ಕ್ವಶನ್. ಜಿಕೆ. ಇನ್ನು ಹಲವಾರು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಹೊರಡಿಸ್ತಕ್ಕಂಥ ಪ್ರಕಟಣೆಗಳ ಬಗ್ಗೆ ಕೇಳ್ಬೋದು. ಓಕೆ. ರೈಟ್. ಇದು ಕರೆಂಟ್ ಅಫೇರ್ಸ್ ಬಂದಿರೋದು. ನೆಕ್ಸ್ಟ್ 16ನೇ ಹಣಕಾಸು ಆಯೋಗ ಸೈನ್ಸ್ ಇದು ಎಕನಾಮಿಕ್ಸ್ ಅಂತಾನೂ ಕೂಡ ಕನ್ಸಿಡರ್ ಮಾಡ್ಬೋದು. ಕರೆಂಟ್ ಅಫೇರ್ಸ್ ಅಂತಾನೂ ಕೂಡ ಕನ್ಸಿಡರ್ ಮಾಡ್ಬೋದು ಇದನ್ನ. ಓಕೆ. ಕರೆಂಟ್ ಅಫೇರ್ಸ್ ಇಲ್ಲಿ
280, 281ನೇ ಆರ್ಟಿಕಲ್ ಏನಿದಾವಲ್ಲ, ಇವು ಹಣಕಾಸು ಆಯೋಗದ ಬಗ್ಗೆ ಹೇಳ್ತವೆ. ಓಕೆ, ಇದೊಂದು ಸಂವಿಧಾನಾತ್ಮಕ ಸಂಸ್ಥೆ ತನ್ನ ವರದಿಯನ್ನ ರಾಷ್ಟ್ರಪತಿಗಳಿಗೆ ಕೊಡುತ್ತೆ. ಪ್ರತಿ 5 ವರ್ಷಕ್ಕೊಂದ್ಸರಿ ಇದನ್ನ ರಚನೆ ಮಾಡಿರ್ತಾರೆ. ಸೊ ಕೇಂದ್ರಕ್ಕೆ ಬಂದಂತ ಆದಾಯವನ್ನ ರಾಜ್ಯಗಳೊಂದಿಗೆ ಹೆಂಗ್ ಹಂಚ್ಕೊಳ್ಬೇಕು. ಓಕೆ. ಸೊ ಆ ಒಂದು ಮಾಹಿತಿಯನ್ನ, ಆ ಒಂದು ಸಲಹೆಯನ್ನ ಇದು ಕೊಡುತ್ತೆ. ಇದು ಸಲಹಾತ್ಮಕವಾಗಿರ್ತದೆ. ಅದರ ಆಧಾರದ ಮೇಲೆ ನಾವು ಬಜೆಟ್ ಅನ್ನ ಸಿದ್ಧಪಡಿಸುವಂತದ್ದು ಮತ್ತು ಮಂಡಿಸುವಂತದ್ದು. ಓಕೆ. ರೈಟ್. ಎಸ್. ಥೈಲ್ಯಾಂಡ್ ಆತಿಥೇಯ ರಾಷ್ಟ್ರವಾಗಿದ್ದ ಬಾಕ್ಸಿಂಗ್ ಕಪ್ ಸಾರಿ ಕಿಂಗ್ಸ್ ಕಪ್ 2023ರ ಫುಟ್ಬಾಲ್ ಟೂರ್ನಮೆಂಟ್‌ನ ವಿಜೇತರು ಯಾರು? ಓಕೆ. ಥೈಲ್ಯಾಂಡ್ ಅನ್ನ ಆತಿಥೇಯ ರಾಷ್ಟ್ರವಾಗಿದ್ದಂತ ಕಿಂಗ್ಸ್ ಕಪ್ 2023 ಫುಟ್ಬಾಲ್ ಟೂರ್ನಮೆಂಟ್‌ನ ವಿಜೇತರು ಯಾರು ಅಂತ ಪ್ರಶ್ನೆ ಕೇಳಿದ್ದಾನೆ. ಓಕೆ. ರೈಟ್. ಯಾರ್ರೀ? ಮಾಡ್ತೀರಾ ನೋಡೋಣ? ಮಾಡಿ, ಟ್ರೈ ಮಾಡಿ ನೋಡುವ. ಓಕೆ. ಥೈಲ್ಯಾಂಡ್ ಅನ್ನ ಸೋಲಿಸಿದ್ದು ಇರಾಕ್. ಥೈಲ್ಯಾಂಡ್ ಅನ್ನ ಫೈನಲ್‌ಗೆ ಬಂದಿದ್ದು ಥೈಲ್ಯಾಂಡ್ ಮತ್ತು ಇರಾಕ್. ಇರಾಕು ವಿನ್ನರ್ ಆಯ್ತು. ಓಕೆ. ಕಿಂಗ್ಸ್ ಕಪ್ 2023 ಫುಟ್ಬಾಲ್ ಕಪ್ ಅನ್ನ ವಿನ್ನರ್ ಯಾರಪ್ಪ ಅಂತಂದ್ರೆ ಇರಾಕ್. ಓಕೆ. ವಿಶ್ವಕಪ್ ಹಾಕಿ ಟೂರ್ನಮೆಂಟ್ 2023ರಲ್ಲಿ ಭಾರತದ ಸ್ಥಾನವೇನು? 9ನೇ ಸ್ಥಾನ ಇತ್ತು. ಓಕೆ. 9 ಈಗ 7th ಏನೋ ಇದ್ದಂಗಿದೆ. ಓಕೆ. ಸೊ ಕೆಳಗಿನ ಯಾವ ರಾಜ್ಯ ತನ್ನ ರಾಜ್ಯದ ಪ್ರತಿಯೊಬ್ಬ ವ್ಯಕ್ತಿಗೆ ಕಡ್ಡಾಯವಾಗಿ ಉಚಿತ ತುರ್ತು ಚಿಕಿತ್ಸೆಯನ್ನ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಒದಗಿಸಲು ಅವಕಾಶ ಕಲ್ಪಿಸಲು ಆರೋಗ್ಯದ ಹಕ್ಕುವಿದೆ ಸೇರಿಸಿದೆ? ರೈಟ್ ಟು ಎಜುಕೇಶನ್ ಆಕ್ಟ್ ಅಂತ ಇದೆಯಲ್ಲ, ಆ ತರ ರೈಟ್ ಟು ಹೆಲ್ತ್ ಆಕ್ಟ್ ಅಂತ, ರೈಟ್ ಟು ಹೆಲ್ತ್ ಆಕ್ಟ್ ಅಂತ ಇದು ಕಾಯ್ದೆಯನ್ನ ಅಂಗೀಕರಿಸಿದೆ. ಓಕೆ, ಕಾಯ್ದೆಯನ್ನ ಮಾಡಿದೆ. ರೈಟ್. ಇದು ಇಲ್ಲಿ ರಾಜಸ್ಥಾನ್. ರಾಜಸ್ಥಾನ್. ಓಕೆ. ರೈಟ್. ಇದು ರಾಜಸ್ಥಾನ್. ನೆಕ್ಸ್ಟ್ ನೋಡ್ರಿ. ಯಾವ ಖನಿಜದ ಆಕ್ಸೈಡ್ ಮಡಕೆಗಳಿಗೆ ನೇರಳೆ ಬಣ್ಣವನ್ನು ನೀಡುತ್ತದೆ? ಮಡಕೆಗಳನ್ನ ಮಣ್ಣಿನಿಂದ ಮಾಡ್ತಾರೆ ಮತ್ತು ಅದನ್ನು ಸುಡ್ತಾರೆ. ಸುಟ್ಟಾಗ ಇದು ನೇರಳೆ ಬಣ್ಣಕ್ಕೆ ತಿರುಗುತ್ತೆ ಮಡಕೆ. ಸೊ ಏನಿಂದ ಅಂದ್ರೆ ಮ್ಯಾಂಗನೀಸ್ ಡೈಆಕ್ಸೈಡ್ ಇಂದ. ಮ್ಯಾಂಗನೀಸ್ ಡೈಆಕ್ಸೈಡ್ ಇಂದ ಅದಕ್ಕೆ ನೇರಳೆ ಬಣ್ಣ ಬರುವಂತದ್ದು. Okay, ರಕ್ತದ ಗುಂಪಿನ ವರ್ಗೀಕರಣವನ್ನ ಯಾರು ನೀಡಿದ್ರು ನೋಡ್ರಿ? ಸೈನ್ಸ್ ಕ್ವಶನ್. ಬೇಸಿಕ್ ಸೈನ್ಸ್ ಕ್ವಶನ್. ಅಪ್ಲಿಕೇಶನ್ ಓರಿಯೆಂಟೆಡ್ ಬೇಸಿಕ್ ಸೈನ್ಸ್ ಕ್ವಶನ್. ರೈಟ್. ಸೊ ಕೆಮಿಸ್ಟ್ರಿಯಿಂದ ಬಂದು ನೆಕ್ಸ್ಟ್ ರಕ್ತದ ವರ್ಗೀಕರಣವನ್ನ ಯಾರು ನೀಡಿದರು? ಸೈನ್ಸ್ ಕ್ವಶನ್, ಬೇಸಿಕ್ ಫ್ಯಾಕ್ಚುಯಲ್ ಕ್ವಶನ್ ಇದೆ. ರೈಟ್. ಕಾರ್ಲ್ಯಾಂಡ್ ಸ್ಟೇನರ್ ಅಂತ ಅವ್ರು ನೀಡಿದ್ದು. ಎ ಬಿ ಎ ಬಿ ಎ ಬಿ ಎ ಓ. ಓಕೆ, 4 ರೀತಿಯ ವರ್ಗೀಕರಣ ಇದೆ ರಕ್ತದ ಗುಂಪನ್ನು. ಇನ್ನೊಂದು ಬಾಂಬೆ ಬ್ಲಡ್ ಗ್ರೂಪ್ ಅಂತ ಇದೆ, ಅದು ವಿಭಿನ್ನವಾಗಿರ್ತಕ್ಕಂಥ ಬ್ಲಡ್ ಗ್ರೂಪ್. ಓಕೆ. ರೈಟ್. ನೆಕ್ಸ್ಟ್ ನೋಡ್ರಿ. ಕಂಪ್ಯೂಟರ್ ಮೌಸ್ ಅನ್ನ ಕಂಡು ಹಿಡಿದವರು ಯಾರು ಅಂತ? ಡಗ್ಲಾಸ್ ಕಾರ್ಲ್ ಇಂಗೆಲ್ಬರ್ಟ್ ಅಂತ. ಓಕೆ. ಡಗ್ಲಾಸ್ ಕಾರ್ಲ್ ಇಂಗೆಲ್ ಕಂಡು ಹಿಡಿದಿದ್ದು. ಅದೊಂದು ಇನ್ಪುಟ್ ಡಿವೈಸ್ ನಿಮಗೆಲ್ಲ ಗೊತ್ತಿದೆ. ಸೊ ಇಥರ್ನೆಟ್ ವ್ಯವಸ್ಥೆಯು ಕೆಳಗಿನ ಯಾವ ತಂತ್ರಜ್ಞಾನವನ್ನು ಬಳಸಿಕೊಳ್ಳುತ್ತದೆ? ಸೈನ್ಸ್ ಕ್ವಶನ್ ಇದಾವೆ. ಇಥರ್ನೆಟ್ ವ್ಯವಸ್ಥೆ ರೈಟ್ ಅಂದ್ರೆ ಕಂಪ್ಯೂಟರ್ನ ನೆಟ್ಗೆ ಜೋಡಿಸ್ತಕ್ಕಂಥ ಒಂದು ವ್ಯವಸ್ಥೆ. ಓಕೆ. ಸೊ ಯಾವ ತಂತ್ರವನ್ನು ಬಳಸ್ತದೆ ಅಂದ್ರೆ ಸ್ಟಾರ್ ಟೋಪಾಲಜಿ ಬಳಸ್ಕೊಳ್ತದೆ. ಓಕೆ. ರೈಟ್. ನೆಕ್ಸ್ಟ್ ನೋಡ್ರಿ. ಹ್ಮ್ ಫೈಬರ್ನ ಮೂಲಕ ಬೆಳಕು ಚಲಿಸಿದಾಗ ಸಿಗ್ನಲ್ ಪವರ್ ಕಳೆದುಕೊಳ್ಳುವುದಕ್ಕೆ ಏನಂತ ಕರೀತಾರೆ? ಓಕೆ. ಸೊ ಫೈಬರ್ ಆಪ್ಟಿಕಲ್ ಫೈಬರ್ ಮೂಲಕ ನಾವು ಮಾಹಿತಿಯನ್ನ ವರ್ಗಾವಣೆ ಮಾಡಿದಾಗ ಈ ಸಿಗ್ನಲ್ಗಳು ಲಾಸ್ ಆಗ್ತದೆ. ಸೊ ಅವಾಗ ಅದನ್ನ ಕ್ಷೀಣಿಸುವಿಕೆ ಅಂತ ಕರೀತಾರೆ. ಕ್ಷೀಣಿಸುವಿಕೆ. ಅದಕ್ಕೆ ಮತ್ತೆ ರೀಜನರೇಟ್ ಮಾಡೋದಕ್ಕೆ ಒಂದು ವ್ಯವಸ್ಥೆನ ಇಟ್ಟಿರ್ತಾರೆ. ಕ್ಷೀಣಿಸುವಿಕೆ ಅಂತ ಕರೀತಾರೆ. ಓಕೆ. ಆಂಪ್ಲಿಫೈಯರ್ ಅಂತ ಕೇಳಿದಿರಿ. ಆಪ್ಟಿಕಲ್ ಆಂಪ್ಲಿಫೈಯರ್ ಕೂಡ ಇರ್ತವೆ. ಸೊ 1967ರಲ್ಲಿ ಕುವೆಂಪುರವರು ಕೆಳಗಿನ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿತ್ತು? ರೈಟ್. ಕುವೆಂಪು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಯಾವ ವರ್ಷ ದೊರಕಿತು ಅಂತ ಕೇಳ್ಬೋದು. ಯಾವ ಕೃತಿ ಕೇಳಿದಾನೆ? ಅಲ್ಲಿ ಈ ರಾಮಾಯಣ ದರ್ಶನ. ಹೆಗಳಲ್ಲಿ ಮದುಮಗಳು ಅವ್ರದೇ, ಕಪ್ಪು ಹೆಗ್ಗಡತಿ ಅವ್ರದೇ, ಅಗ್ನಿವಂಶ ಅವ್ರದೇ. ಆದ್ರೆ ಈ ರಾಮಾಯಣ ದರ್ಶನಂಗೆ ಅವ್ರಿಗೆ ಒಂದು ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದ್ದು. ಜ್ಞಾನಪೀಠ ಪ್ರಶಸ್ತಿನ ಯಾರು ಕೊಡ್ತಾರೆ? ಪ್ರಶಸ್ತಿ ಮೊತ್ತ ಎಷ್ಟಿರುತ್ತೆ? ಯಾರಿಗೆ ಕೊಡ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್. ಸೊ ಫಾರಿನರ್ ಕೊಡ್ತಾರ ಹಂಗಾರೆ? ಒಂದು ರಾಷ್ಟ್ರ ಮಟ್ಟದ ಪ್ರಶಸ್ತಿ. ರಾಷ್ಟ್ರ ಮಟ್ಟದ ಅತ್ಯುನ್ನತ ಸಾಹಿತ್ಯಿಕ ಪ್ರಶಸ್ತಿ. ಬಟ್ ಆದ್ರೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಕೊಡಂಗಿಲ್ಲ. ಇದನ್ನ ಕೊಡ್ತಾರೆ. ಇದು ಭಾರತೀಯ ಜ್ಞಾನಪೀಠ ಟ್ರಸ್ಟ್ ಅಂತ ಅವ್ರು ಕೊಡ್ತಾ ಇರೋದು. ಓಕೆ. ರೈಟ್. ಭಾರತೀಯ ಜ್ಞಾನಪೀಠ ಟ್ರಸ್ಟ್ ಅಂತ ಅವ್ರು ಕೊಡ್ತಾ ಇದಾರೆ. ರೈಟ್. ಈಗ ಮೊದಲೆಲ್ಲ ಏನ್ ಮಾಡ್ತಾ ಇದ್ರು? ಅವರ ಒಂದು ಪ್ರಮುಖವಾದಂತ ಒಂದು ಕೃತಿಗೆ ಕೊಡ್ತಾ ಇದ್ರು ಸಾಹಿತಿಗಳ ಒಂದು ಕೃತಿಗೆ. ಈಗ ಅವರ ಒಂದು ಜೀವಮಾನದ ಸಾಧನೆಯನ್ನ ಪರಿಗಣಿಸಿ ಈ ಪ್ರಶಸ್ತಿ. Okay? ಮತ್ತೆ ಒಂದು 15 ಲಕ್ಷ ರೂಪಾಯಿ ಪ್ರಶಸ್ತಿ ಮೊತ್ತ, ಸರಸ್ವತಿ ಪುತ್ಥಳಿ, ಒಂದು ಫಲಕ ಇವೆಲ್ಲ ಇರ್ತವೆ. ಓಕೆ. ರೈಟ್. ಈ 8ನೇ ಅನುಸೂಚಿಯಲ್ಲಿ 2 ಭಾಷೆಗಳ ಸಾಹಿತಿಗಳಿಗೆ ಇವರು ಕೊಡ್ತಾರೆ. 2 ಭಾಷೆಗೆ ನೀಡ್ತಾರೆ. ಹೆಚ್ಚು ಕನ್ನಡಕ್ಕೆ ಬಂದಿದೆ. ಈ ಭಾಷೆಗೆ
ಬಂದಿದೆ. ಬಟ್ ಆದ್ರೆ ಕರ್ನಾಟಕ ರಾಜ್ಯಕ್ಕೆ ಹೆಚ್ಚು. ಓಕೆ. ಮಾನವನ ಹೃದಯದ ಪೇಸ್ ಮೇಕರ್ ಸೈನೋಯೆಟ್ರಿಯಲ್ ನೋಡಿ. ಏನಪ್ಪಾ ಪೇಸ್ ಮೇಕರ್ ಅಂದ್ರೆ ಹೃದಯ ಸರಿಯಾಗಿ ಬಡ್ಕೊಳ್ತಿಲ್ಲ ಅಂದ್ರೆ, ಓಕೆ. ಸೊ ಹೃದಯ ಸರಿಯಾಗಿ ಬಡ್ಕೊಳ್ತಿಲ್ಲ ಅಂದ್ರೆ ಅದನ್ನ ರಿದಮಿಕ್ ಆಗಿ ಬಡ್ಕೊಳ್ಳೋ ಹಾಗೆ ನೋಡೋದಕ್ಕೆ ಬ್ಯಾಟರಿ ಆಪರೇಟೆಡ್ ಡಿವೈಸ್ ಅನ್ನ ಚೆಸ್ಟ್ ನಲ್ಲಿ ಕಿನಿ ಕೆಳಗಡೆ ಇಟ್ಟಿರ್ತಾರೆ. ಓಕೆ. ಅದ್ರ ಮೂಲಕ ಹಾರ್ಟ್ ಸರಿಯಾಗಿ ರಿದಮಿಕ್ ಆಗಿ ಬಡ್ಕೊಳ್ತದೆ. ಅಂದ್ರೆ ಇದೇನು ಕಾಂಟ್ರಾಕ್ಷನ್ ಎಕ್ಸ್ಪಾನ್ಷನ್ ಇರ್ತದಲ್ಲ ರೆಗ್ಯುಲೇಟ್ ಆಗಿ ರೆಗ್ಯುಲರ್ ಆಗಿ ಮಾಡೋ ಹಾಗೆ ಸೈನೋಯೆಟ್ರಿಯಲ್ ನೋಡ್ ಅಂತ. ಓಕೆ. ರೈಟ್. ನೆಕ್ಸ್ಟ್ ಸುಸೈಡಲ್ ಬ್ಯಾಗ್ ಎಂದು ಕರೆಯಲ್ಪಡುವ ಪ್ರಾಣಿ ಕೋಶದ ಭಾಗ ನೋಡ್ರಿ. ಬೇಸಿಕ್ ಸೈನ್ಸ್ ಕ್ವಶನ್ ಏನೂ ಇಲ್ಲ ಇದ್ರಾಗ. ಹೌದಾ? ಸೊ ಬೇಸಿಕ್ ಸೈನ್ಸ್ ಕ್ವಶನ್ ರೈಟ್. ಲೈಸೋಸೋಮ್ ಅಂತ. ಸೊ ಬಯಾಲಜಿಯಲ್ಲಿ ಬರುತ್ತೆ. ಜೀವಕೋಶದಲ್ಲಿ ಲೈಸೋಸೋಮ್ ಆತ್ಮಹತ್ಯಾ ಸಂಚಿ ಅಂತ ಕರೀತಾರೆ. ಸುಸೈಡಲ್ ಬ್ಯಾಗ್ ಅಂತ. ಯಾವ ಭಾಗ ಕೆಲಸ ಮಾಡ್ತಿಲ್ಲ, ಔಟ್ಡೇಟ್ ಆಗಿದೆ ಅದನ್ನ ಸಾಯಿಸ್ಬಿಡುತ್ತೆ. ಓಕೆ. ರೈಬೋಸೋಮ್ ಪ್ರೋಟೀನ್ಗಳನ್ನು ಉತ್ಪಾದನೆ. ಮೈಟೋಕಾಂಡ್ರಿಯಾ ಶಕ್ತಿ ಬಿಡುಗಡೆಯ ಕೇಂದ್ರ. ಓಕೆ. ಇಟ್ ಪವರ್ ಹೌಸ್ ಆಫ್ ದಿ ಸೆಲ್ ಅಂತ ಕರೀತಾರೆ. ಸೆಂಟ್ರೋಸೋಮ್ ಇದು ಪ್ರೋಟೀನ್‌ಗಳ ವರ್ಗಾವಣೆಗೆ ಗಾಲ್ಗಿ ಕಾಂಪ್ಲೆಕ್ಸ್ ಆಗಿರ್ಬೋದು. ಸೆಂಟ್ರೋಸೋಮ್. ಓಕೆ. ರೈಟ್. ಯೆಸ್. ಇದು ಜೀವಕೋಶದ ಒಳಗಡೆ. ನೆಕ್ಸ್ಟ್ ಬೋನಾಳ್ ಪಕ್ಷಿಧಾಮ ಕೆಳಗಿನ ಯಾವ ಜಿಲ್ಲೆಯಲ್ಲಿದೆ? ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಇರ್ತಕ್ಕಂಥ ವನ್ಯಜೀವಿ ತಾಣಗಳ ಬಗ್ಗೆ ನೋಡ್ಕೋಬೇಕು. ಜಿಕೆ ಪ್ರಶ್ನೆ ಇದು. ಕಾಲೇಜು ಎನ್ವೈರನ್ಮೆಂಟ್ ಅಲ್ಲೂ ಕೂಡ ಬರುತ್ತೆ. ಓಕೆ. ಯಾದಗಿರಿ ಜಿಲ್ಲೆಯಲ್ಲಿ ಬರುತ್ತೆ. ರೈಟ್. ವಿವಿಧ ದೇಶಗಳಿಂದ ವಲಸೆ ಪಕ್ಷಿಗಳು ಅಂತ ಪಕ್ಷಿಗಳಲ್ಲಿ ಕಟ್ಟಿ ಆ, ವಾಸ ಹೂಡ್ತವೆ, ವಾಸ ಮಾಡ್ತವೆ. ಮತ್ತೆ ಮರಿಗಳನ್ನು ಮಾಡಿಸಿ ಮತ್ತೆ ಹೋಗ್ತವೆ. ಓಕೆ. ಯಾದಗಿರಿ ಜಿಲ್ಲೆ ಬೋನಾಳ ಪಕ್ಷಿ. ಓಕೆ. ಇಲಾನ್ ಮಸ್ಕ್ ಅವರು ಮಂಗಳ ಗ್ರಹಕ್ಕೆ ಕಳಿಸಲು ಸಿದ್ಧಪಡಿಸಿರುವ ಪುನರ್ಬಳಕೆಯ ಗಗನಯಾನ ವ್ಯವಸ್ಥೆ ಯಾವುದು ಅಂತೆ. ಮಂಗಳ ಗ್ರಹಕ್ಕೆ ಹೋಗಿ ವಾಪಸ್ ಬರುವಂತ. ಆಲ್ರೆಡಿ ಅವರು ಬಾಹ್ಯಾಕಾಶಕ್ಕೆ ಹೋಗಿ ವಾಪಸ್ ಬರ್ತಕ್ಕಂಥ ಬಾಹ್ಯಾಕಾಶ ನೌಕೆನ ಸಿದ್ಧಪಡಿಸಿ ಯಶಸ್ವಿಯಾಗಿದ್ದಾರೆ. ಸ್ಟಾರ್‌ಶಿಪ್ ಅಂತ. ಸ್ಟಾರ್‌ಶಿಪ್. ಸ್ಟಾರ್‌ಶಿಪ್ ಅಂತ ಇದು ನೌಕೆ ಸಿದ್ಧಪಡಿಸಿದೆ. ಓಕೆ. ಸೊ ಮಧ್ಯಯುಗದ ವಿಶ್ವದ ಅತ್ಯಂತ ದೊಡ್ಡ ಪಿರಂಗಿ ಮಲಿಕಿ ಮೈದಾನ ಇಲ್ಲಿದೆ ಅಂತ. ಓಕೆ. ಸೊ ಎಲ್ಲಿ ವಿಜಯಪುರದಲ್ಲಿದೆ. ಓಕೆ. ಪಿರಂಗಿ ಇಲ್ಲಿ ಆ, ಯಾರು ಎಸ್ ಬಿಜಾಪುರವನ್ನ ಆಳಿರ್ತಕ್ಕಂಥ ಆದಿಲ್ ಶಾಹಿಗಳು ಅವ್ರು ಬಳಸಿದ ಪಿರಂಗಿ ಅದು. ಓಕೆ. ಭಾರತದ ರಾಷ್ಟ್ರಪತಿಯವರು ಎಷ್ಟು ಜನರನ್ನ ನಾಮನಿರ್ದೇಶನ ಮಾಡಬಹುದು? ಸೊ ಈಗ ಸದ್ಯ ದ್ರೌಪದಿ ಮುರ್ಮು ಅವರು ರಾಷ್ಟ್ರಪತಿ ಇದ್ದಾರೆ. ಹೌದಾ? ಇವರು ಲೋಕಸಭೆಗೆ ಮತ್ತು ರಾಜ್ಯಸಭೆಗೆ ಎಷ್ಟು ಜನರನ್ನ ನಾಮನಿರ್ದೇಶನ ಮಾಡಬಹುದು ಅಂತ ಇದನ್ನ ಪ್ರಶ್ನೆ ಕೇಳಿದ್ದಾರೆ. ಲೋಕಸಭೆಗೆ ಅಂಕರು ಇಲ್ಲ, ನಿಮ್ಗೆಲ್ಲ ಗೊತ್ತು. ಆಂಗ್ಲೋ ಇಂಡಿಯನ್ನರ ನಾಮನಿರ್ದೇಶನ ಇತ್ತು, ಅದನ್ನ ರದ್ದುಪಡಿಸಲಾಗಿದೆ. ಓಕೆ. ಸೊ ಈಗ ಸದ್ಯ ಇರುವಂತದ್ದು ರಾಜ್ಯಸಭೆಗೆ ನಾಮನಿರ್ದೇಶನ 12 ಜನರನ್ನ ನಾಮನಿರ್ದೇಶನ ಮಾಡ್ತಾರೆ. ಓಕೆ. 12 ಜನರನ್ನ ನಾಮನಿರ್ದೇಶನ ಮಾಡ್ತಾರೆ. ರೈಟ್. ಸೊ ದ್ರೌಪದಿ ಮುರ್ಮು ಮತ್ತೆ ಉಪರಾಷ್ಟ್ರಪತಿ ಸ್ಥಾನ ಖಾಲಿ ಇದೆ. ಅವ್ರನ್ನ ಆಯ್ಕೆ ಮಾಡೋದಕ್ಕೆ ಈಗ ಸದ್ಯ ಅವರು ಅಧಿಸೂಚನೆ ಹೊರಬಿದ್ದಿದೆ. ನಾಮಪತ್ರ ಸಲ್ಲಿಸಬೇಕು. ಓಕೆ. ರೈಟ್. ಜಗದೀಪ್ ಧನ್ಕರ್ ರಾಜೀನಾಮೆ ಕೊಟ್ಟ ಮೇಲೆ ಆ ಹುದ್ದೆ ಖಾಲಿ ಇದೆ. ಅವ್ರ ಸ್ಥಾನವನ್ನು ಯಾರು ನಿಭಾಯಿಸ್ತಾರೆ ಅಂತಂದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಉಪರಾಷ್ಟ್ರಪತಿ ಹುದ್ದೆಯನ್ನ ಗಾಮಿಯಾಗಿ ಚೀಫ್ ಜಸ್ಟಿಸ್ ನಿಭಾಯಿಸ್ತಾರೆ. ಎಸ್ ಇಲ್ಲಿ ಆ, ಅನು ಆರ್ಟಿಕಲ್ಗಳನ್ನು ಕೊಟ್ಟಿದ್ದಾನೆ. ಈ ಕಡೆ ಅದರ ವಿವರಣೆ ಕೊಟ್ಟಿದ್ದಾನೆ. ಯಾವುದಕ್ಕೆ ಸರಿಯಾಗಿ ಜೋಡಣೆ ಆಗಿದೆ ಜೋಡಿಸಿರಿ ಅಂತ ಹೇಳಿ ಕೇಳಿದ್ದಾನೆ. ಓಕೆ. ಎಸ್ ಈ 12 ಜನ ರಾಜ್ಯಸಭೆಗೆ ಸದಸ್ಯರನ್ನ ನಾಮನಿರ್ದೇಶನ ಮಾಡ್ತಾರಲ್ಲ ಅವ್ರು ವಿವಿಧ ಕ್ಷೇತ್ರಗಳಿಂದ ಬಂದಂತವ್ರು. ಓಕೆ. ಸಮಾಜ ಸೇವೆ, ವಿಜ್ಞಾನ ತಂತ್ರಜ್ಞಾನ, ಕಲೆ, ರೈಟ್. ಈ ತರ ವಿವಿಧ ಕ್ಷೇತ್ರಗಳನ್ನ ಪ್ರತಿನಿಧಿಸುವವ್ರನ್ನ ಈ ರಾಜ್ಯಸಭೆಗೆ 12 ಜನರನ್ನ ನಾಮನಿರ್ದೇಶನ ಮಾಡ್ತಾರೆ. ಓಕೆ. ಅವರು ಪ್ರಧಾನಮಂತ್ರಿಯ ಸಲಹೆ ಮೇರೆಗೆ ಅದನ್ನ ಮಾಡುವಂಥದ್ದು. ಅವರ ವಿವೇಚನಾಧಿಕಾರ ಅಲ್ಲ. ಓಕೆ. ರೈಟ್. ನೆಕ್ಸ್ಟ್ ನೋಡ್ರಿ. ಯಾಕೆ ಇದು ಇರ್ಬೇಕು ಅಂದ್ರೆ ಒಂದು ಏನು ಪರಿಣಿತರು, ವಿಷಯ ತಜ್ಞರು, ಅನುಭವಸ್ಥರು ಇರ್ಲಿ. ಅವರು ಚುನಾವಣೆಯಲ್ಲಿ ನಿಂತು ಗೆದ್ದು ಬರಕ್ಕಾಗಲ್ಲ. ಯಾಕಂದ್ರೆ ಸಾಮಾನ್ಯ ರಾಜಕಾರಣಿಗಳ ತರ ಅವರು ಊರು ಬಿಟ್ಟವರಲ್ಲ. ಊರು ಬಿಟ್ಟವನು ಊರಿಗೆ ದೊಡ್ಡವನು ಅಂತಾರಲ್ಲ ಹಂಗೆ. ಸೊ ಚುನಾವಣೆಗೆ ನಿಂತು ಗೆದ್ದು ಬರ್ತಾರೆ. ರೈಟ್. ಸೊ ಅವರು ನಮ್ಮನ್ನ ಆಳ್ತಿದ್ದಾರೆ. ಅಂತವ್ರ ಜೊತೆಗೆ ಇವ್ರನ್ನೇನಾದ್ರು ನಿಂತ್ರೆ ಆಗಲ್ಲ. ಇವ್ರನ್ನೇನಾದ್ರು ಒಬ್ಬ ವಿಜ್ಞಾನಿ ಇದಾನೆ, ಒಬ್ಬ ಕಲಾಕಾರನಿದಾನೆ ಅಂತವ್ರನ್ನ ಎಲೆಕ್ಷನ್ ವೋಟ್ ಹಾಕಂಗಿಲ್ಲ. ಅದಕ್ಕೆ ಸಮಾಜ ಸೇವಕರನ್ನ, ಕಲೆಗಾರರನ್ನ, ರೈಟ್ ಅವರ ಕ್ಷೇತ್ರವನ್ನ ಪ್ರತಿನಿಧಿಸೋ ಜೊತೆಗೆ ಸಮಾಜದ ಏಳಿಗೆಗೆ ಅವರ ಕೊಡುಗೆ ಕೊಡ್ಲಿ ಅಂತ ಹೇಳಿ 12 ಜನರು ನಮ್ಮ ರಾಷ್ಟ್ರಪತಿ ಪ್ರಧಾನಮಂತ್ರಿ ಸಲಹೆ ಮೇರೆಗೆ. ರೈಟ್. ಎಸ್ ನೆಕ್ಸ್ಟ್ ನೋಡ್ರಿ 223, 233, 235, 237, 226 ಈ ಕಡೆ ಆರ್ಟಿಕಲ್ ಕೊಟ್ಟಿದ್ದಾನೆ. ಈ ಕಡೆ ಅವ್ರಿಗೆ ಇದು ಕೊಟ್ಟಿದ್ದಾನೆ. ಏನೇನಿದೆ ಜಿಲ್ಲಾ ನ್ಯಾಯಾಧೀಶರ ನೇಮಕಾತಿ, ಅಧೀನ ಕೋರ್ಟ್‌ಗಳ ಮೇಲೆ ನಿಯಂತ್ರಣ, ರಾಜ್ಯದ ಎಲ್ಲಾ ಕೋರ್ಟ್‌ಗಳ ಮೇಲೆ ವಿಚಾರಣೆಯ ಕುರಿತು ಉಚ್ಚ ನ್ಯಾಯಾಲಯಕ್ಕಿರುವ ಅಧಿಕಾರ, ಕೆಲವು ಪ್ರಕಾರದ ರಿಟ್‌ಗಳನ್ನು ಜಾರಿಗೊಳಿಸಲು ಉಚ್ಚ ನ್ಯಾಯಾಲಯಕ್ಕಿರುವ ಅಧಿಕಾರ, ಕಾರ್ಪೊರೇಷನ್ ವಿಧಿ ಕೊಟ್ಟಿದ್ದಾನೆ. ಓಕೆ. ರೈಟ್. ಎಸ್ ಯಾವ್ದು ಬರುತ್ತೆ ಇಲ್ಲೇ? ಯಾವ್ದು ಬರುತ್ತೆ?
ಟ್ರೈ ಮಾಡ್ರಿ, ಆನ್ಸರ್ ಮಾಡಕ್ ಟ್ರೈ ಮಾಡ್ರಿ. ಎ ಕರೆಕ್ಟ್ ಆದ ಉತ್ತರ ಎ. ಎ ಉತ್ತರ. ಯಾಕಂದ್ರೆ 233 ಜಿಲ್ಲಾ ನ್ಯಾಯಾಧೀಶರ ನೇಮಕಾತಿ. ಜಿಲ್ಲಾ ಮಟ್ಟದ ನ್ಯಾಯಾಧೀಶರ ನೇಮಕಾತಿ. 235 ಅಧೀನ ಕೋರ್ಟ್‌ಗಳ ಮೇಲೆ ನಿಯಂತ್ರಣ. ಹೈಕೋರ್ಟ್‌ಗೆ ಇರ್ತಕ್ಕಂಥ ಅಧೀನ ಕೋರ್ಟ್. 27 ರಾಜ್ಯದ ಎಲ್ಲಾ ಕೋರ್ಟ್‌ಗಳ ಮೇಲೆ ಕುರಿತು ಉಚ್ಚ ನ್ಯಾಯಾಲಯಕ್ಕಿರುವ ಅಧಿಕಾರ. ಸೂಪರ್ವೈಷನ್. 26 ಕೇಂದ್ರ ಕೆಲವು ಪ್ರಕಾರದ ರಿಟ್‌ಗಳನ್ನು ಜಾರಿಗೊಳಿಸಲು ಉಚ್ಚ ನ್ಯಾಯಾಲಯಕ್ಕಿರ್ತಕ್ಕಂಥ ಅಧಿಕಾರ. ಓಕೆ. ಇವತ್ತೊಂದು ಸುದ್ದಿ ಬಂದಿದೆ. ಯಾವುದು ಉತ್ತರ ಪ್ರದೇಶದ ಅಲಹಾಬಾದ್ ಹೈಕೋರ್ಟ್‌ನಲ್ಲಿ ನ್ಯಾಯಾಧೀಶರನ್ನ ಸುಪ್ರೀಂ ಕೋರ್ಟ್ ನೀವು ಈ ಒಂದು ಕ್ರಿಮಿನಲ್ ಪ್ರಕರಣಗಳನ್ನ ನಿಮಗೆ ರಿಟೈರ್ಡ್ ಆಗೋವರೆಗೂ ನೀವು ಹಿಯರ್ ಮಾಡೋ ಹಾಗಿಲ್ಲ, ವಿಚಾರಣೆ ಮಾಡೋ ಹಾಗಿಲ್ಲ ಅಂತೇಳಿ ಆದೇಶ ಹೊರಡಿಸಿದೆ. ಇದರ ವಿರುದ್ಧ ಅಲ್ಲಿರ್ತಕ್ಕಂಥ ಒಂದು 6 ಜನ ನ್ಯಾಯಾಧೀಶರು ಅಲ್ಲಿರ್ತಕ್ಕಂಥ ಹೈಕೋರ್ಟ್‌ನ ಮುಖ್ಯ ನ್ಯಾಯಾಧೀಶರಿಗೆ ಇದನ್ನು ಬರೆದಿದ್ದಾರೆ. ठराव ಪಾಸ್ ಮಾಡಿದ್ದಾರೆ. ಸೊ ನೀವು ಈ ಸುಪ್ರೀಂ ಕೋರ್ಟ್‌ನ ಈ ನಿರ್ದೇಶನವನ್ನು ಪಾಸ್ ಮಾಡಬೇಡಿ, ಜಾರಿಗೊಳಿಸಬೇಡಿ. ಓಕೆ ರೈಟ್. ಅವಕಾಶ ಇಲ್ಲ. ನೋಡ್ಬೇಕದು ಸ್ಟಾರ್ಟ್ ಆಗಿದೆ ಹೈಕೋರ್ಟ್ ಮತ್ತು ನಡುವೆ. ಕೆಳಗಿನ ಅಂದ್ರೆ ನಮ್ಮ ವ್ಯವಸ್ಥೆ ಏನಿದೆಯಲ್ಲ ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ. ಕೋರ್ಟ್‌ಗಳು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಕ್ ಆಗಲ್ಲ. ವರ್ಕ್ ಅಂಡರ್ ದಿ jurisdiction ಆಫ್ ಸುಪ್ರೀಂ ಕೋರ್ಟ್, ಗೈಡೆನ್ಸ್ ಆಫ್ ಓಕೆ. ಕೆಳಗಿನ ಯಾವ ಸಂಗೀತ ವಾದ್ಯ ದೊರೆಸ್ವಾಮಿ ಅಯ್ಯಂಗಾರ್ ಅವರಿಗೆ ಹೇಳಿ? ಕೆಳಗಿನ ಯಾವ ಅನುಚ್ಛೇದ ಅಥವಾ ವಿಷಯ ತಪ್ಪಾಗಿ ಹೊಂದಾಣಿಕೆಯಾಗಿದೆ? ಇಲ್ಲಿ ನೋಡ್ರಿ. ಎಸ್ ಯಾವ್ದು ಬರುತ್ತ್ರಿ? ಯಾವ್ದು ತಪ್ಪಾಗಿ ಹೊಂದಾಣಿಕೆಯಾಗಿದೆ? ಯಾವುದು ತಪ್ಪಾಗಿ ಹೊಂದಾಣಿಕೆಯಾಗಿದೆ? ಆರ್ಟಿಕಲ್ ಮೇಲೆ ನೋಡ್ರಿ, 2ನೇ ಕ್ವಶನ್ ಇದು. ಕೇಳ್ತಾನೆ ಎಲ್ಲಾ ಎಕ್ಸಾಂಪಲ್ ಇರ್ತವೆ. ರೈಟ್. ಸೊ ಪ್ರಮುಖವಾದಂತಹ ಆರ್ಟಿಕಲ್ಗಳನ್ನು ನೋಡ್ಕೊಳ್ಳೇಬೇಕು ನೀವು. ಎ ಚುನಾವಣಾ ಆಯೋಗ. ಹೌದು, ರಾಜ್ಯ ಚುನಾವಣಾ ಆಯೋಗ. 243 ಹಣಕಾಸು ಆಯೋಗ ಕರೆಕ್ಟ್ ಇದೆ. 43 ಪಂಚಾಯತಿ ಚುನಾವಣೆಗಳಲ್ಲಿ ಮತದಾನ ಮಾಡಲು ಇರಬೇಕಾದ ಅರ್ಹತೆ ಅಂತಿದೆ. ಅನರ್ಹತೆ. ಓಕೆ, ಪಂಚಾಯತಿಯ ಸದಸ್ಯರಾಗಲು ಇರುವ ಅನರ್ಹತೆ ಬಗ್ಗೆ ಹೇಳ್ತದೆ. ZD ಯೋಜನಾ ಸಮಿತಿ, ಜಿಲ್ಲಾ ಯೋಜನಾ ಸಮಿತಿ ಕರೆಕ್ಟ್ ಆಗಿದೆ. ಓಕೆ, ಆಗಿರೋದು 2F ಅಂತ. ಇದು ಪಂಚಾಯತಿ ಚುನಾವಣೆಗೆ ನಿಲ್ಲುವ ಅಭ್ಯರ್ಥಿಯ ಅನರ್ಹತೆಯ ಕುರಿತು ಹೇಳ್ತದೆ. ಓಕೆ, ರೈಟ್. ಅದು ಯಾವ ಕಾರಣಗಳಿಂದ ಅವನು ಅನರ್ಹನಾಗ್ತಾನೆ ಅಂತ ಹೇಳ್ತದೆ. ನೆಕ್ಸ್ಟ್ ರಾಜ್ಯ ನೀತಿ ನಿರ್ದೇಶಕ ತತ್ವ ಯಾವ ದೇಶದಿಂದ ನಾವು ತೆಗೆದುಕೊಂಡು ಕೇಳಿದಾನೆ ಕೂಡ ಬೇಸಿಕ್. ಐರ್ಲೆಂಡ್ ಇಂದ ತೆಗೆದುಕೊಂಡಿದೆ. ಅವರು ಸ್ಪೇನ್ ಇಂದ ತೆಗೆದುಕೊಂಡಿದೆ. PIL ನೊಂದಿಗೆ ಹೊಂದಿದ ವ್ಯಕ್ತಿ ಯಾರು? PIL ನೋಡ್ರಿ, ನೀವು ಕೂಡ PIL ಅಂದ್ರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್, ಸಾರ್ವಜನಿಕ ಹಿತಾಸಕ್ತಿ. ಇಲ್ಲಿ ಅದನ್ನ ಹಾಕೋದಕ್ಕೆ ಯಾರಾದ್ರೂ ಹಾಕ್ಬೋದು. ಜಸ್ಟ್ ಲೆಟರ್ ಬರೆದ್ರು ಕೂಡ ಅದು PIL ಅಂತ ಕನ್ಸಿಡರ್ ಆಗುತ್ತೆ. ಯಾವಾಗ ಹಾಕ್ಬೋದು? ಕೋರ್ಟಿನ ಸಮಯನ ವ್ಯರ್ಥ ಮಾಡ್ಬೋದಾ? ಕೋರ್ಟಿನ ಸಮಯನ ನೆಸೆಸರಿ, ಅಗತ್ಯವಾಗಿ ವ್ಯರ್ಥ. ಹೀಗಾಗಿ ನಿನ್ನೆ ಪ್ರಕರಣದಲ್ಲಿ 1 ಲಕ್ಷ ರೂಪಾಯಿ ಫೈನ್ ಹಾಕಿದ್ದಾರೆ. ಏನಾಗಿದೆ ಅಂದ್ರೆ ತಮಿಳುನಾಡಿನಲ್ಲಿ ಒಂದು 5-6 ಜನ ಆಫೀಸರ್ಸ್ಗಳನ್ನ, 5-6 ಜನ ಹಿರಿಯ IAS ಅಧಿಕಾರಿಗಳನ್ನ ಸರ್ಕಾರದ ವಕ್ತಾರರಿಂದ ನೇಮಕ ಮಾಡಿ, ಸರ್ಕಾರದ ವಕ್ತಾರ. ರೈಟ್. ಬಟ್ ಇದನ್ನ ವಿರೋಧ ಪಕ್ಷಗಳು ವಿರೋಧಿಸಿ ಸುಪ್ರೀಂ ಕೋರ್ಟ್ಗೆ PIL ಅನ್ನು ಹಾಕಿ, ಹೈಕೋರ್ಟ್ಗೆ, ಮೆಡ್ರಾಸ್ ಹೈಕೋರ್ಟ್ಗೆ ಅವರು ತಿರಸ್ಕರಿಸಿ ಇದನ್ನ ಆಗಲ್ಲ. ಯಾಕಂದ್ರೆ ಇವರು ಅಧಿಕಾರಿಗಳು ಪೇರೋಲ್ ಇದ್ದಾರೆ, ಇವರು ಸರ್ಕಾರದ ಪೇರೋಲ್ ಇರತಕ್ಕಂಥ ಸ್ಪೋಕ್ಸ್ ಪರ್ಸನ್ ಹೇಳಿ ನೇಮಕ ಮಾಡಿದ್ದಾರೆ. ಪಕ್ಷದಲ್ಲ, ಪಕ್ಷದ ಬಗ್ಗೆ ಪ್ರಚಾರ ಮಾಡಕ್ಕಲ್ಲ, ಇವರು ಸರ್ಕಾರದ ನಿರ್ಣಯಗಳನ್ನು ತಿಳಿಸಿದ ವಿಚಾರಕರು ಅಥವಾ ಸ್ಪೋಕ್ಸ್ ಪರ್ಸನ್ ಅಂತ ಸರ್ಕಾರ ಹೇಳಿದೆ. ಓಕೆ, ರೈಟ್. PIL ಅಂದ್ರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್. ಇದಕ್ಕೆ ಸಂಬಂಧ ವ್ಯಕ್ತಿ ಗೊತ್ತಲ್ಲ ನಿಮಗೆ. PIL ಯಾರು ಹಾಕ್ಬೋದು? ಹೂ ಕ್ಯಾನ್ ಫೈಲ್? ಎಲ್ಲಿ ಹಾಕ್ಬೋದು? ಎಸ್, ಯಾರು ಹಾಕ್ಬೋದು, ಎಲ್ಲಿ ಹಾಕ್ಬೋದು ಅಂದ್ರೆ ಏನಾದ್ರೂ ಐಡಿಯಾ ಇದೆಯಾ? ವೇರ್ ಯು ಕ್ಯಾನ್ ಫೈಲ್ ದಿ PIL? ಎಸ್, ವೇರ್ ಯು ಕ್ಯಾನ್ ಫೈಲ್ ದಿ PIL? ದೇರ್ ಇನ್ ಹೈಕೋರ್ಟ್, ಸುಪ್ರೀಂ ಕೋರ್ಟ್. ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಅಲ್ಲಿ ಮಾತ್ರ PIL ಅನ್ನು ಹಾಕಕ್ಕೆ ಅವಕಾಶ ಇದೆ. ಬೇರೆ ಯಾವುದೇ ಕೋರ್ಟ್ ಅಲ್ಲಿ ಹಾಕಕ್ ಬರಲ್ಲ. ಎನಿಬಡಿ ಕ್ಯಾನ್ ಫೈಲ್ ದಿ PIL. ಯಾರಾದ್ರೂ ಹಾಕ್ಬೋದು. ಓಕೆ, ಇಲ್ಲಿ ಯಾವಾಗ ಹಾಕ್ಬೋದು ಅಂದ್ರೆ ಗುಂಪಿನ ಒಂದು ಹಲವಾರು ಜನರ, ನೂರಾರು ಜನರ, ಸಾವಿರಾರು ಜನರ ಹಕ್ಕುಗಳಿಗೆ ಧಕ್ಕೆ ಬರ್ತಾ ಇದೆ, ಅವರ ಹಕ್ಕುಗಳು ಮೊಟಕುಗೊಂಡಿದ್ದಾವೆ, ಅವರ ಹಕ್ಕುಗಳನ್ನ ಉಲ್ಲಂಘಿಸಲಾಗಿದೆ. ದೇ ಆರ್ ಅನೇಬಲ್ ಟು ಎಂಜಾಯ್ ದೇರ್ ರೈಟ್ಸ್, ಫಂಡಮೆಂಟಲ್ ರೈಟ್ಸ್. ದೆನ್ ಆನ್ ಬಿಹಾಫ್ ಆಫ್ ದೆನ್ ಎನಿ ಪರ್ಸನ್ ಕ್ಯಾನ್ ಅಪ್ರೋಚ್ ದಿ ಕೋರ್ಟ್. ಸೊ ನೂರಾರು ಜನ, ಸಾವಿರಾರು ಜನರ ಹಕ್ಕುಗಳು ಉಲ್ಲಂಘನೆ ಆಗಿದ್ದಾವೆ. ಅವರ ಹಕ್ಕುಗಳ ರಕ್ಷಣೆಗಾಗಿ ಯಾರಾದ್ರೂ ಒಂದು ಲೆಟರ್ ಬರೆದ್ರು ಸಾಕು ಹೈಕೋರ್ಟ್, ಸುಪ್ರೀಂ ಕೋರ್ಟ್ಗೆ, ಅದು PIL ಅಂತ ಕನ್ಸಿಡರ್ ಆಗುತ್ತದೆ. ಸೊ ಅದಕ್ಕೆ ವ್ಯವಸ್ಥಿತ ರೂಪ ಕೊಟ್ಟವರು ಜಸ್ಟಿಸ್ ಭಗವತಿ, ಕರ್ನಾಟಕದವರೇ. ಎಸ್, ನೆಕ್ಸ್ಟ್ ನೋಡ್ರಿ. ಪಟ್ಟಿ 1 ಮತ್ತು 2 ಇದು ವಿಶಿಷ್ಟವಾಗಿರ್ತಕ್ಕಂಥ ಪ್ರಶ್ನೆ. ಇದು ಯಾವತ್ತೂ ಬಂದಿಲ್ಲ, ಮುಂದೆ ಬರಬಹುದು. ಇದು ಎಕ್ಸ್ಪೆಕ್ಟೆಡ್ ಇತ್ತು.
ಯಾವ್ಯಾವ ತೆರಿಗೆಗಳನ್ನು ಯಾರು ಹಾಕ್ತಾರೆ, ಯಾರು ವಸೂಲಿ ಮಾಡ್ತಾರೆ? ಓಕೆ. ನೋಡಿ. ಎಸ್. ಗೊತ್ತಾಗ್ತಿದೆಯಾ? ಮಾರಾಟ ತೆರಿಗೆ, ಆದಾಯ ತೆರಿಗೆ ಮೇಲಿನ ಸರ್ಚಾರ್ಜ್, ಕೃಷಿ ಆದಾಯವನ್ನು ಹೊರತುಪಡಿಸಿದ ಆದಾಯ ತೆರಿಗೆ, ರೈಲ್ವೆ ದರಗಳು ಮತ್ತು ಸರಕು ಸಾಗಾಣಿಕೆ ಮೇಲೆ ವಿಧಿಸುವ ತೆರಿಗೆ ಅಂತ ಕೊಟ್ಟಿದ್ದಾನೆ ಈ ಕಡೆ. ಇಲ್ಲಿ ಪಟ್ಟಿ 2ರಲ್ಲಿ ಯಾರಿಗೆ ಅಧಿಕಾರವಿದೆ ಸಂಗ್ರಹಿಸುವ ಅಧಿಕಾರ, ಪ್ರಾಧಿಕಾರ, ಅಧಿಕಾರವಿರುವ ಪ್ರಾಧಿಕಾರ ಯಾವುದು ಅಂತ. ಕೇವಲ ಕೇಂದ್ರ ಮಾತ್ರ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ತೆರಿಗೆಯು ವಿಧಿಸಲ್ಪಡುತ್ತದೆ, ಸಂಗ್ರಹಿಸಲ್ಪಡುತ್ತದೆ. ಕೇಂದ್ರ ಸರ್ಕಾರಗಳಿಂದ ತೆರಿಗೆ ವಿಧಿಸಲ್ಪಡುತ್ತದೆ ಮತ್ತು ಸಂಗ್ರಹಿಸಲ್ಪಡುತ್ತದೆ. ಅಂದರೆ ಯಾವ ರಾಜ್ಯಗಳಲ್ಲಿ ಆಗ್ತದೋ ಆ ರಾಜ್ಯಕ್ಕೆ ಹಂಚಲಾಗ್ತದೆ. ಕೇಂದ್ರದಿಂದ ವಿಧಿಸಲ್ಪಡುತ್ತದೆ, ಆದರೆ ರಾಜ್ಯಗಳಿಂದ ಸಂಗ್ರಹಿಸಲ್ಪಡುತ್ತದೆ. ಓಕೆ. ಕೇವಲ ರಾಜ್ಯಗಳಿಂದ ಮಾತ್ರ. ದೊಡ್ಡದಿದೆ ಪ್ರಶ್ನೆ. ಓಕೆ. ಸರಿಯಾದ ಉತ್ತರ ಸಿ. ಸರಿಯಾದ ಉತ್ತರ ಸಿ. ಯಾಕಂದ್ರ ಇಲ್ಲಿ ಸೇಲ್ಸ್ ಟ್ಯಾಕ್ಸ್ ಏನೈತಲ್ಲ ರಾಜ್ಯಗಳಿಂದ ಮಾತ್ರ ರೈಟ್. ಮತ್ತೆ ಆ, ಆದಾಯ ತೆರಿಗೆ ಮೇಲಿನ ಸರ್ಚಾರ್ಜ್ ಅನ್ನ ಕೇಂದ್ರ ಎ. ಓಕೆ. ರೈಟ್. ಕೇಂದ್ರ ಸರ್ಕಾರ ಮಾತ್ರ ಇದನ್ನ ಹಾಕತ್ತೆ. ಕೃಷಿ ಆದಾಯವನ್ನು ಹೊರತುಪಡಿಸಿ ಮೂರನೇದಲ್ವಾ ಸಿ. 3 ಕೇಂದ್ರ ಸರ್ಕಾರಗಳಿಂದ ತೆರಿಗೆ ವಿಧಿಸಲ್ಪಡುತ್ತದೆ. ಕೃಷಿ ಆದಾಯವನ್ನು ಸಂಗ್ರಹಿಸಲ್ಪಡುತ್ತದೆ, ಅದರ ರಾಜ್ಯಗಳಲ್ಲಿ ಅದನ್ನು ವಿಧಿಸಲಾಗ್ತದೆ, ಆ ರಾಜ್ಯಗಳಿಗೆ ಹಂಚಲಾಗ್ತದೆ. ಹಂಗೇನಿಲ್ಲ. ಅಂದ್ರೆ ಆದಾಯ ತೆರಿಗೆಯನ್ನ ಕೇಂದ್ರ ಸರ್ಕಾರ ರಿಸೀವ್ ಮಾಡ್ಕೊಳ್ತದೆ ಅಂತ ಹಾಕಿ ಕಲೆಕ್ಟ್ ಮಾಡ್ಕೊಳ್ತದೆ ಮತ್ತು ರಾಜ್ಯಗಳಿಗೆ ಹಂಚಿಕೆ ಮಾಡ್ತದೆ. ಮತ್ತೆ ಆಯಾ ರಾಜ್ಯದಲ್ಲೇ ಈಗ ಉದಾಹರಣೆಗೆ ಕರ್ನಾಟಕದಲ್ಲಿ ಸಂಗ್ರಹ ಆಗಿರ್ತಕ್ಕಂಥ ಆದಾಯ ತೆರಿಗೆ ಮೊತ್ತ ಎಲ್ಲವೂ ರಾಜ್ಯಗಳಿಗೆ ಹಂಚಿಕೆ ಆಗತ್ತೆ ಇಲ್ಲ. ಓಕೆ. ರೈಟ್. ಹೇಳ್ತಿದ್ರಲ್ಲ, ನಾವು 3.5 ಲಕ್ಷ ಟ್ಯಾಕ್ಸ್ ಕೊಡ್ತೀವಿ, ನಮ್ಮ 35,000 ಕೋಟಿನೂ ಕೊಡ್ತಿಲ್ಲ ನೀವು ಅಂತ ಹೇಳಿ ಇದು ಮಾಡ್ತಾ ಇದ್ರ. ಸೊ ನಾವು ಕಟ್ಟಿದ್ರು ಕೂಡ ಅದು ತೆರಿಗೆ ಮೊತ್ತ ಎಲ್ಲಾ ರಾಜ್ಯಗಳಿಗೂ ಹಂಚಿಕೆ ಆಗ್ತದೆ. ಓಕೆ. ರೈಟ್. ಎಲ್ಲಾ ರಾಜ್ಯಗಳು ಸಮಾನಾಗಿ ಆಗ್ಬೇಕು. ರೈಲ್ವೆ ದರಗಳು ಮತ್ತು ಸರಕುಗಳು ಸಾಗಾಣಿಕೆ ಮೇಲೆ ವಿಧಿಸುವ ತೆರಿಗೆ ಇದು 1957ರಿಂದ ಹಾಕ್ತಾ ಇದ್ದಾರೆ. ಓಕೆ. 1957. ರೈಟ್. ಇದನ್ನ ಕೇಂದ್ರ ಸರ್ಕಾರ ಮತ್ತು ರಾಜ್ಯಗಳಿಂದ ತೆರಿಗೆ ವಿಧಿಸಲ್ಪಡುತ್ತೆ. ಕೇಂದ್ರ ಸರ್ಕಾರ ಹಾಕ್ತದೆ. ರೈಟ್. ಸ್ವಲ್ಪ ಮಿಸ್ಟೇಕ್ಸ್ ಇದೆ ಇಲ್ಲಿ. ಸರಿಯಾದ ಉತ್ತರ ಸಿ. ಸರಿ. ಓಕೆ. ಯಾವ ತೆರಿಗೆ ಯಾರು ಸಂಗ್ರಹಿಸ್ತಾರೆ, ಯಾರು ಹಾಕ್ತಾರೆ, ಯಾರು ಬಳಸ್ತಾರೆ ಅನ್ನೋದು ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ನೋಡ್ರಿ, ಪಟ್ಟಿ 1 ಪಟ್ಟಿ 2. ಓಕೆ. ಎಲ್ಲೆಲ್ಲಿ ಈ ಇದು ಆಡಳಿತದ ವಿಷಯಗಳಿಂದವಲ್ಲ ಅವುಗಳನ್ನು ಕೊಟ್ಟಿದ್ದಾರೆ ಒಂದ್ ಕಡೆ. 2ರಲ್ಲಿ ಅವು ಯಾವ ಪಟ್ಟಿಯಲ್ಲಿದ್ದಾವೆ? ಕಾನೂನು ಮತ್ತು ಸುವ್ಯವಸ್ಥೆ. ರೈಟ್. ಇದು ನಿಮ್ಗೆಲ್ಲ ಗೊತ್ತು. ರಾಜ್ಯ ಪಟ್ಟಿಯಲ್ಲಿ ಮದುವೆ ಮತ್ತು ವಿಚ್ಛೇದನ, ಕಂಟೋನ್ಮೆಂಟ್ ಪ್ರದೇಶಗಳ ಡಿಲಿಮಿಟೇಷನ್ ಕಡಿಮೆ ಮಾಡುವಂಥದ್ದು ಕೇಂದ್ರ ಪಟ್ಟಿ. ಓಕೆ. ಸೊ CAB. ಎಸ್. ಧ್ವನಿ ಕೇಳಿಸ್ತಿದೆಯಲ್ಲ? ಧ್ವನಿ ಕೇಳಿಸ್ತಾ ಇದೆಯಾ? ಎಸ್. ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನ ಶೇರ್ ಮಾಡ್ರಿ, ಅವರು ಕೂಡ ಜಾಯಿನ್ ಆಗಲಿ ಕ್ಲಾಸ್ ಅನ್ನ. ಓಕೆ. ಸೊ ಜಾಯಿನ್ ದಿ ಕ್ಲಾಸ್ ಟು ಯುವರ್ ಫ್ರೆಂಡ್ಸ್ ಆಲ್ಸೋ. ಓಕೆ. ಗೊತ್ತಾಗ್ತಿದೆಯಲ್ಲ? ಎಸ್. ಇದು ಇಂಪಾರ್ಟೆಂಟ್ ನೋಡ್ರಿ. ಕೆಳಗೆ 3 ಚಿತ್ರಗಳನ್ನು ನೀಡಿದ್ದು ಅವುಗಳು ಸ್ನಾತಕೋತ್ತರ ಪದವೀಧರರು ಮತ್ತು ಅಧಿಕಾರಿಗಳನ್ನ ಪ್ರತಿನಿಧಿಸುತ್ತದೆ. ವೆನ್ ಡಯಾಗ್ರಾಮ್. ಇವುಗಳಲ್ಲಿ ಯಾವ ಭಾಗವು ಸ್ನಾತಕ ಮತ್ತು ಸ್ನಾತಕೋತ್ತರ ಪದವೀಧರರಾಗಿರುವ ಅಧಿಕಾರಿಗಳನ್ನ ಸ್ನಾತಕ ಮತ್ತು ಸ್ನಾತಕೋತ್ತರ ಪದವೀಧರರಾಗಿರ್ತಕ್ಕಂಥ ಅಧಿಕಾರಿಗಳು. ಸರಿಯಾದ ಉತ್ತರ ಯಾವ್ದ್ರಿ? ಎಸ್. ಯಾವ ಭಾಗ? ನೋಡ್ರಿ, ಇದು ಸ್ನಾತಕೋತ್ತರರು ಆಗಿರ್ಬೇಕು, ಸ್ನಾತಕ ಪದವೀಧರರಾಗಿರ್ಬೇಕು, ಸ್ನಾತಕೋತ್ತರ ಪದವೀಧರರು ಆಗಿರ್ಬೇಕು, ಅಧಿಕಾರಿಗಳಾಗಿರ್ಬೇಕು. ಈ ಪಾರ್ಟ್ ಏನಿತ್ತಲ್ಲ, ಎಸ್. ಇವರು ಸ್ನಾತಕ ಪದವೀಧರರು ಇದ್ದಾರೆ, ಪದವೀಧರರು ಹೌದು. ಸ್ನಾತಕೋತ್ತರ ಅಂದ್ರೆ ಸ್ನಾತಕರು ಬಂದೇ ಬರ್ತಾರ. PG ಮಾಡ್ಯಾರ ಅಂದ್ರೆ ಅವ್ರದ್ದು ಗ್ರಾಜುಯೇಷನ್ ಇದ್ದೇ ಇರ್ತದ. ಹಂಗಾಗಿ ಅವರು ಅಧಿಕಾರಿಗಳಾದವರು. ಸರಿಯಾದ ಉತ್ತರ. ಎಸ್. ಇಲ್ಲಿ ನೋಡ್ರಿ, ಇವೆಲ್ಲ ನವೋದಯ ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳಿವೆಲ್ಲ. ನವೋದಯದಾಗೂ ಹಿಂಗ ಕೇಳ್ತಾನ. ನವೋದಯದಾಗ ಕೂಡ ಹಿಂಗ ಕೇಳ್ತಾನ. ಇಲ್ಲಿ ಈ ಡಾಟ್ ಏನಿದೆಯಲ್ಲ, ಡಾಟ್ ನೆಕ್ಸ್ಟ್ ಡಯಾಗ್ರಾಮ್ ಅಲ್ಲಿ ಇದು ಬಿಟ್ಟು ಹಾಕಿದಾನೆ ಗ್ಯಾಪ್.
ಇಲ್ಲಿ ಎಷ್ಟು ತಗೊಂಡಿದ್ದಾನೆ? 2 ಗ್ಯಾಪ್ ಇದೆ. ಇಲ್ಲಿ ನೆಕ್ಸ್ಟ್ 3 ಡಾಟ್. ಒನ್ ನೆಕ್ಸ್ಟ್ ಬಂದ್ರೆ 4 ಡಾಟ್ ಇರಬೇಕು. ಇಲ್ಲಿ ನೋಡ್ರಿ ಹೇಗಿದೆ ಕ್ವಶನ್ಸ್ ಹೇಗಿದಾವ್ರಿ? ನೆಕ್ಸ್ಟ್ ನೋಡ್ರಿ, ಇದು ತುಂಬಾ ಚೆನ್ನಾಗಿದೆ. ಒಂದು ವೇಳೆ ಗಿಳಿಯನ್ನ ನವಿಲು ಎಂದು ಕರೆದರೆ, ನವಿಲನ್ನ ಗುಬ್ಬಿ ಎಂದು ಕರೆದರೆ, ಗುಬ್ಬಿಯನ್ನ ಪಾರಿವಾಳ ಎಂದು ಕರೆದರೆ ಮತ್ತು ಪಾರಿವಾಳವನ್ನ ಗುಬ್ಬಿ ಎಂದು ಕರೆದರೆ ಭಾರತ ರಾಷ್ಟ್ರ ಪಕ್ಷಿ ಯಾವುದು ಕೇಳಿದಾನೆ. ಓಕೆ, ಎಸ್, ಭಾರತ ರಾಷ್ಟ್ರ ಪಕ್ಷಿ ಗುಬ್ಬಿ ಆಗ್ತದ. ಓಕೆ, ಚೆಕ್ ಮಾಡ್ರಿ ಇದನ್ನ. ಗುಬ್ಬಿ ಆಗ್ತದ. ಈಗ ನವಿಲ್ ಅಂತಾರಲ್ಲ ಅದಕ್ಕೆ ಈ ಪ್ರಶ್ನೆ ಬಿಟ್ಟಿದ್ದೀನಿ ನಾನು. ಪೂರ್ಣ ಪದವಾಗುವ ಸಂಖ್ಯೆಗಳ ಆಯ್ಕೆ ಮಾಡಿ ಅಂತ ಕೇಳಿದಾನೆ. ಪೂರ್ಣ ಪದವಾಗುವ ಮಾಡ್ರಿ. ಪ್ಲೇನ್ ಅಂತ ಬರುತ್ತಲ್ಲ, ಪ್ಲೇನ್ ಬರ್ಬೋದು. ಎಂ ಪ್ಲೇನ್ ಅಂದ್ರೆ ಅಂದ್ರೆ 5ರಿಂದ ಸ್ಟಾರ್ಟ್ ಆಗುತ್ತೆ. ಪ್ಲೇನ್ ಕರೆಕ್ಟಾ? ಈಗ ಎಷ್ಟು ಬರುತ್ತೆ? ಸಿಗೆ 7, ಎಲ್ ಹೀಗೆ ಡಿ 2 ಐತೆ. ಅರ್ಥಪೂರ್ಣ ಪದಕ ಬರೀರಿ ಅಂತ. ಬಿ. ಓಕೆ, ಬಿ ಬರಲ್ಲ, ಬಿ ಬರಲ್ಲ. ಕಂಪ್ಲೇನ್ ಕಂಪ್ಲೇನ್ ಆಗ್ಬೇಕಲ್ಲ, ಕಂಪ್ಲೇನ್ ಅಂತ. ಗೊತ್ತಾಯ್ತಾ ಇದು? ಇದು ಕಾರಟಗಿ. ವಾ, ಗೊತ್ತಾಗ್ತದ್ಯಾ? ಈರಣ್ಣ ಅಂದ್ರೆ ಇಲ್ಲಿ ಪದಗಳನ್ನು ಕೊಟ್ಟಿದ್ದಾನೆ, ಸಾರಿ ಲೆಟರ್ ಅನ್ನ. ಆ ಲೆಟರ್ ಇಂದ ನೀವು ಒಂದು ಅರ್ಥಗರ್ಭಿತವಾಗಿರ್ತಕ್ಕಂಥ ಅರ್ಥ ಬರುವ ಒಂದು ಅರ್ಥಪೂರ್ಣ ಪದವಾಗುವ ಸಂಖ್ಯೆಗಳ ಗುಂಪನ್ನ ಆಯ್ಕೆ ಮಾಡ್ರಿ ಅಂತ. ಈ ಸಂಖ್ಯೆ ಅರ್ಥಪೂರ್ಣ ಪದಗಳಾಗಬೇಕು ಅಂತ. ಓಕೆ, ರೈಟ್. ಸೊ ಪ್ಲೇನ್ ಅಂತ ಆಗುತ್ತೆ. ಬೇರೆ ಏನಾದ್ರು ಆಗುತ್ತಾ? ಪ್ಲೇನೆ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ನೋಡ್ರಿ, ಕೆಳಗಿನ ಪದಗಳನ್ನ ತಾರ್ಕಿಕವಾಗಿ ವ್ಯವಸ್ಥೆಗೊಳಿಸ್ರಿ. ಸೈನ್ಸ್ ಇದು. ರೈಟ್. ಮೊಟ್ಟೆಯಿಂದ ಪ್ಯೂಪ. ಮೊಟ್ಟೆಯಿಂದ ಪ್ಯೂಪನ. ರೈಟ್. ಮೊಟ್ಟೆಯಿಂದ ಪ್ಯೂಪ, ಆನಂತರ ಲಾರ್ವಾ, ಪತಂಗ ಅದು. ರೈಟ್. 4 1 2 3 4. ಬಿ. ಈ ಒಂದು ಪತಂಗದ ಜೀವನಾವಸ್ಥೆ. ರೈಟ್. ಮೊಟ್ಟೆ ಇಡ್ತದ, ಮೊಟ್ಟೆಯಿಂದ ಲಾರ್ವಾ ಹೊರಗೆ ಬರ್ತದ, ಪ್ಯೂಪನ. 4 2 1 ನೋಡ್ರಿ, ಮೊಟ್ಟೆ ಆದ್ಮೇಲೆ ಲಾರ್ವಾಗಳು. ಓಕೆ, ಓಕೆ. ಪತಂಗ 2 1 3 ರೈಟ್ ಆನ್ಸರ್. ಎ ಇಸ್ ರೈಟ್ ಆನ್ಸರ್. ಒಂದು ದಿನದಲ್ಲಿ ಒಂದು ಗಡಿಯಾರದ ಮುಳ್ಳು ಎಷ್ಟು ಬಾರಿ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಇರ್ತದೆ? ಗಡಿಯಾರದಲ್ಲಿ ಒಂದು ಮುಳ್ಳುಗಳು ಎಷ್ಟು ಬಾರಿ ಪರಸ್ಪರ? 22 ಬಾರಿ. 20. ಉಮಾ ಸಭೆಯ ಸ್ಥಳಕ್ಕೆ 30 ನಿಮಿಷ ಮುಂಚಿತವಾಗಿ ಬಂದಳು. ಅರವಿಂದ ಸಭೆಗೆ 45 ನಿಮಿಷ ತಡವಾಗಿ. ಸಭೆಯು ಅರವಿಂದ ತಲುಪಿದ 30 ನಿಮಿಷ ನಂತರ ಅಂದ್ರೆ
11 ಗಂಟೆಗೆ ಮುಗಿಯಿತು. 11 ಗಂಟೆಗೆ ಮುಗೀತು. ಹಾಗಾದ್ರೆ ಉಮಾ ಸಭೆಗೆ ಎಷ್ಟು ಗಂಟೆಗೆ ಬಂದಿದ್ದು ಇದೆ? ಉಮಾ ಎಷ್ಟು ಗಂಟೆಗೆ ಬಂದ್ಲು? ಆಕಿ 30 ನಿಮಿಷ ಮೊದಲ ಬಂದಾಳ. 9:45 ಬಂದಾಳ. 10:15ಕ್ಕೆ ರೈಟ್ 9:45ಕ್ಕೆ ಅವಳು ಬಂದಾಳ. 30 ನಿಮಿಷ ಮೊದಲ ಬಂದಾಳ ಅಂತಂದ್ರೆ ಎಷ್ಟಕ್ಕ? 30 ನಿಮಿಷ ಮೊದಲ 10:15ಕ್ಕೆ ಫಂಕ್ಷನ್ ಇತ್ತದು. ಸ್ಟಾರ್ಟ್ ಆಗೋದು. 10:15ಕ್ಕೆ ಸ್ಟಾರ್ಟ್ ಆಗ್ತಿತ್ತು. ಬಟ್ ಇವ 10:35ಕ್ಕೆ ಬಂದಿವ. ಯಾರು? 10 ಹೌದಿಲ್ರಿ? 10:45ಕ್ಕೆ ಬಂದ. ಕರೆಕ್ಟಾ? ರೀ 40ನೇ ಪ್ರಶ್ನೆ. 41ನೇ ಪ್ರಶ್ನೆ. ಪ್ರಶ್ನೆ. ಎಸ್. ಯಾವ್ದು ಬರುತ್ತ್ರಿ ಕರೆಕ್ಟ್ ಆಗಿ? ಉಮಾ ಸಭೆಯ ಸ್ಥಳಕ್ಕೆ 30 ನಿಮಿಷ ಮುಂಚಿತವಾಗಿ ಬಂದಳು. ಸಭೆ ನಡೆಯೋದು 30 ನಿಮಿಷ ಮೊದಲೇ ಬಂದಿದ್ದಾಳ. ಅರವಿಂದ ಸಭೆಗೆ 45 ನಿಮಿಷ ತಡವಾಗಿ ಬಂದ. ಅವನು ಬಂದ ಮೇಲೆ ಅವನು ಎಷ್ಟೊತ್ತಿಗೆ ಬಂದ ಅಂತ ಗೊತ್ತಿಲ್ಲ. ಇವಳು ಎಷ್ಟೊತ್ತಿಗೆ ಬಂದ ಅಂತ ಗೊತ್ತಿಲ್ಲ. ಬಟ್ ಆದ್ರೆ ಅವ ಬಂದ ಮೇಲೆ 30 ನಿಮಿಷ ನಂತರ ಅಂದ್ರೆ 11 ಗಂಟೆಗೆ ಸಭೆ 11 ಗಂಟೆಗೆ ಸಭೆ ಮುಗೀತಂದ್ರೆ ಸೊ 30 ನಿಮಿಷ ಅದಕ್ಕಿಂತ ಮೊದಲು ಅಂದ್ರೇನು 10:30ಗೆ ಅವ ಬಂದನ. ಅರವಿಂದ 10:30ಗೆ ಅವ ಬಂದನ. ಗೆ ಬಂದನ. ಅರವಿಂದ ಸೊ ನೀವು ಬಂದು 30 ನಿಮಿಷಕ್ಕೆ ಇದು ಮುಗೀತು. ಅದಕ್ಕೆ 45 ನಿಮಿಷ ಲೇಟ್ ಆಗಿ ಬಂದ. ಯಾರು? ಅರವಿಂದ. 45 ನಿಮಿಷ ಲೇಟ್ ಆಗಂದ್ರೆ 9:45. 9:45 ಪ್ರಾರಂಭ ಆಗಿದೆ. ಕರೆಕ್ಟಾ? 9:45 ರೈಟ್. ನೋಡ್ರಿ ಯಾವ್ದು ಬರುತ್ತ್ರಿ? ಕರೆಕ್ಟ್ ಆಗಿ ಯಾವ್ದು ಬರುತ್ತೆ ನೋಡ್ರಿ? ಎಸ್. ಯಾರಾದ್ರೂ ಆನ್ಸರ್ ಮಾಡ್ಬೋದಾ ಇದಕ್ಕೆ? ನೋಡ್ರಿ ಕರೆಕ್ಟ್ ಆಗಿ ಓದ್ರಿ ಇದನ್ನ. ಉಮಾ ಸಭೆಯ ಸ್ಥಳಕ್ಕೆ 30 ನಿಮಿಷ ಮುಂಚಿತವಾಗಿ ಬಂದಳು. ಪ್ರತಿ ಬಂದಳ ಅಂತ ಗೊತ್ತಿಲ್ಲ. ಬಟ್ ಅವ್ರದ್ದೇ ಹೇಳ್ಬೇಕೀಗ ನಾವು. ಉಮಾ ಎಷ್ಟು ಗಂಟೆಗೆ ಬಂದ್ಲು? ರೈಟ್. ನಂದ್ರಾಗ ಅರ್ಧ 30 ನಿಮಿಷ ತೆಗಿರಿ. 10:30 ಆಯ್ತು. 10:30ಗೆ ಯಾರು ಬಂದಾರ? ಅರವಿಂದ್ ಬಂದಾನ. 10:30ಗೆ ಅರವಿಂದ್ ಬಂದಾನ. ಅವ 45 ನಿಮಿಷ ತಡ ಆಗಿ ಬಂದಾನ. 45 ನಿಮಿಷ ತಡ ಅಂತಂದ್ರೆ ಸೊ 9:45 9:45ಕ್ಕೆ ಸಭೆ ಇತ್ತು. 9:45ಕ್ಕೆ ಸಭೆ ಇತ್ತು. ರೈಟ್ 9:45ಕ್ಕೆ ಸಭೆ ಇದ್ದು. ಬಟ್ ಆದ್ರೆ ಉಮಾ ಬಂದಿದ್ದು ಯಾವಾಗ? ಉಮಾ 30 ನಿಮಿಷ ದಿನ ಬಂದಾಳ. 9:40 ಸಭೆ ಇತ್ತಂದ್ರೆ 9:15ಕ್ಕೆ ಬಂದಾಳ. 9:15ಕ್ಕೆ ಬಂದಾಳಕ್ಕೆ ಬಿ ಬರ್ತದ. ಹೌದಿಲ್ರಿ? ಅರ್ಥ ಆಗ್ತದೆ ಇಲ್ಲ ನಿಮಗೆ? ನೋಡ್ರಿ ಸಿಂಪಲ್ ಐತಿ, ಏನಿದೆ ಇಲ್ಲ. ಪ್ಲಸ್ ಮೈನಸ್ ಅಷ್ಟೇ, ಮತ್ತೇನಿಲ್ಲ. 9:15ಕ್ಕೆ ಅವಳು ಬಂದಿದ್ದಾಳು. ಯಾಕಂದ್ರೆ 30 ನಿಮಿಷ ಮೊದಲೇ ಬಂದಿದ್ದಾಳು. 30 ನಿಮಿಷ ಮೊದಲೇ ಬಂದಿದ್ದಾಳ ಅಂತಂದ್ರೆ 9:45ಕ್ಕೆ ಸಭೆ ಸ್ಟಾರ್ಟ್ ಆಯ್ತು. 9:45ಕ್ಕೆ ಸಭೆ ಸ್ಟಾರ್ಟ್ ಆಯ್ತು. 9:45ಕ್ಕೆ ಸಭೆ ಸ್ಟಾರ್ಟ್ ಆದ್ರೆ ಯಾರು? ಅರವಿಂದ 45 ನಿಮಿಷ ಲೇಟ್ ಆಗಿ ಬಂದ. 10:30ಗೆ ಬಂದಿವ. 11 ಗಂಟೆಗೆ ಸಭೆ ಮುಗೀತು. ನೆಕ್ಸ್ಟ್ ನೋಡ್ರಿ. ಮೂವರು ಸಹೋದರಿಯರ ಸರಾಸರಿ ವಯಸ್ಸು 20 ಆಗಿದೆ. ಅವರ ವಯಸ್ಸು 3, 5, 7ರ ಅನುಪಾತ ಇದೆ. ಹಾಗಾದ್ರೆ ಅತ್ಯಂತ ಕಿರಿಯ ಸಹೋದರಿಯರ ವಯಸ್ಸೆಷ್ಟು? ನೋಡ್ರಿ ಎಷ್ಟು ಸಿಂಪಲ್ ಆಗೈತಿ ಇದು. ಮಾಡ್ಬೋದು ಇದನ್ನ. ಅತ್ಯಂತ ಕಿರಿಯ ಸಹೋದರಿಯ ವಯಸ್ಸು 2 ಇರ್ತತಿ. ಅಲ್ಲೋ ಯಾಕೆ ಹೇಳ್ರಿ? 3x 5x 7x ಆಗತ್ತಿದು 8 ಪ್ಲಸ್ 15 15 20 20 ಸರಾಸರಿ ವಯಸ್ಸು 20 ಅಂದ್ರೆ ಟೋಟಲ್ ವಯಸ್ಸು ಎಷ್ಟಾಯ್ತು? 60. ಎಕ್ಸ್ ಇಕ್ವಲ್ ಟು 4 60. 4 ನೋಡ್ರಿ 4ರಿಂದ ಗುಣಿಸ್ರಿ, ಎಲ್ಲರೂ ಏಜು ಬರುತ್ತೆ. 4 3 12. 12 ಆ ಕೈಲೆ 20 ಎರಡನೇದೊಳ ವಯಸ್ಸು 20 ಕೂಡಿಸಿದ್ರೆ ಆಗ್ತದ ಚಿಕ್ಕ ವಯಸ್ಸು. ನೆಕ್ಸ್ಟ್ ನೋಡ್ರಿ. 340 ಮೀಟರ್ಗಳಷ್ಟು ಸುತ್ತಳತೆ ಇರುವ ಒಂದು ಆಯತಾಕಾರದ ಪ್ಲಾಟ್‌ನ ಸುತ್ತ 1 ಮೀಟರ್ ಅಗಲದ ಬೇಲಿಯನ್ನ ಪ್ರತಿ ಚದರ ಮೀಟರ್‌ಗೆ 10 ರೂಪಾಯಿಯಂತೆ ಹಾಕಲು ತಗುಲುವ ವೆಚ್ಚವೆಷ್ಟು? ಸಿಂಪಲ್ ಐತಿ. ಇದು
ರಿಲಯಬಿಲಿಟಿ ಏನು ಅಂತ ಡಿಫಿಕಲ್ಟ್ ಏನ್ ಮಾಡಿಲ್ಲ ಅವ. 10 ಮಾಡ್ರಿ. ಕೆಳಗಿನ ಚಿತ್ರಗಳಲ್ಲಿ ಎಷ್ಟು ತ್ರಿಭುಜಗಳಿವೆ ಅಂತ ತ್ರಿಭುಜಗಳ ಸಂಖ್ಯೆ ನೀವು ಎಣಿಸಬಹುದು. ಒಂದ್ರಾಗ 4 ಒಂದನೇದ್ದು. ನೆಕ್ಸ್ಟ್ ಇದು ಈ ತರ. ನೆಕ್ಸ್ಟ್ ಇವೆರಡು 1, 2, 3, 4 ಈ ತರ 4 ಅದಾವ. 4 ಒಂದ್ರಾಗ 4 ಅದಾವ ಅಂದ್ರೆ 12 ಆಯ್ತಾ. ಅಂದ್ರೆ ಎಷ್ಟೊತ್ತು 24 ಆಯ್ತು. ಇನ್ನ ಇದು ಬರ್ತಾವ ಏನು ಈ ಕಡೆ ಎರಡು ಇಲ್ಲೆರಡು, ಈ ಮೇಲೆ 2 ಕೆಳಗೆ 2 ಅಂದ್ರೆ 4 ಆಯ್ತು. ಟೋಟಲ್ ಆಗಿ 28 ಇದಾವ. ಓಕೆ, 28 ತ್ರಿಭುಜಗಳು ಇದರಲ್ಲಿ ಇದಾವ ಅಂತ. ಹೌದಾ? ಅರ್ಥ ಆಯ್ತದೆಯಾ? ಆರ್ ಯು ಗೆಟಿಂಗ್ ಇಟ್? ಎಷ್ಟು ತ್ರಿಭುಜಗಳಿದಾವೆ ಅಂತ ಕೇಳ್ತಿದ್ದಾನೆ. ಇದು ನೋಡ್ಕೊಳ್ಳಿ. ಇದು ಸಿಂಪಲ್. ಇದನ್ನು ಕೂಡ ಕ್ಯಾಲ್ಕುಲೇಷನ್ ಮಾಡ್ಬೇಕು ನೀವು. 230 ಬರ್ತದೆ ಇದು. ರೈಟ್. 18% ಆಫ್ 609 ಅಂಡ್ 27.5% ಆಫ್ 450. ಇದನ್ನ ನೀವು ಲೆಕ್ಕ ಹಾಕಿದ್ರೆ ರೈಟ್ ಈ ತರ 3ಕ್ಕೆ 18 ಆದ್ರೆ 609 ಎಷ್ಟು? 27. 3ಕ್ಕೆ 450 ಕ್ಯಾಲ್ಕುಲೇಟ್ ಮಾಡಿದ್ರೆ 233 ಬರ್ತದೆ. ಓಕೆ, ರೈಟ್. ನೆಕ್ಸ್ಟ್ ನೋಡ್ರಿ, ಕೆಳಗಿನ ಪದಗಳನ್ನ ನಿಘಂಟಿನಲ್ಲಿರುವಂತೆ ಹೊಂದಿಸಿ ಬರೆಯಿರಿ. ಐತೆ ನಿಘಂಟಿನಾಗ ಅಂದ್ರೆ ಏನು ಡಿಕ್ಷನರಿಯಲ್ಲಿ ಇರೋ ತರ ಹೊಂದಿಸಿ ಬರೀಬೇಕು. ಓಕೆ, ರೈಟ್. ಇದ್ರಾಗ ಎಲ್ಲ ಆರ್ಡರ್ ವೈಸ್ ಬರ್ಬೇಕು. ಎಫ್ ಮೊದಲು ಬರ್ಬೇಕಾ? ಎಫ್ ಅಂಕರು ಮೊದಲೇ ಐತಿ. ರೈಟ್. ಎಫ್ ಆದ್ಮೇಲೆ ಇ ಐತಿ. ಇ ಆದ್ಮೇಲೆ ಎ ಇರುವಂತದ್ದು ಎರಡು ಇದ್ದು. ನೆಕ್ಸ್ಟ್ ಇ ಬಿಟ್ರ ಎ ಬಿಟ್ರ ಇ ಐತೆ. ರೈಟ್. ಇ ಐತೆ. ಯು ಎಚ್ ಐತಿ ಇಲ್ಲಿ. ಇದು ಎಫ್ ಅಂದ್ರೆ 4ನೇದು. ಇದು ಎರಡು ನೆಕ್ಸ್ಟ್ ಈ ಬಿಟ್ರ ಎಂ ಇ 2 4 3 9. ಓಕೆ, ರೈಟ್. ಜೋಡಿಸ್ರಿ ಅಷ್ಟೇ, ಮತ್ತೆ ಸಿಂಪಲ್ ಆಗೈತೆ. ನೆಕ್ಸ್ಟ್ ನೋಡ್ರಿ, ಕೆಳಗಿನ ಯಾವುದು ತಪ್ಪಾಗಿ ಹೊಂದಿಕೆ ಆಗಿದೆ ಅಂತ ಕೇಳಿದಾನೆ. ಈಸ್ ರಾಂಗ್ಲಿ ಮ್ಯಾಚ್ಡ್ ಅಂತ. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಎರಡರಾಗನೇ ಇದೆ. ಇದು BSE ಸ್ಟಾಕ್ ಎಕ್ಸ್ಚೇಂಜ್ ಕೊಟ್ಟಿದ್ದಾನೆ. ಇದೆಲ್ಲ ಕರೆಕ್ಟ್ ಇದಾವ. ಹೌದು. ಕಮರ್ಷಿಯಲ್ ಬ್ಯಾಂಕು, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಕರೆಕ್ಟ್ ಆಗಿದಾವೆ. ಕೆಳಗಿನ ಯಾವ ಸುಸ್ಥಿರ ಅಭಿವೃದ್ಧಿ ಗುರಿ ಎಲ್ಲರಿಗೂ ಕುಡಿಯೋ ನೀರು ಮತ್ತು ಶೌಚ ವ್ಯವಸ್ಥೆಯನ್ನು ಏನು ಹೊಂದಿದೆ ಅಂತ. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ 17 ಗುರಿಗಳೇನಿದಾವೆ ಅವುಗಳನ್ನ ನೋಡ್ಕೋಬೇಕು. 6ನೇ ಗುರಿ ಏನೈತಲ್ಲ ಇದು ಸುಸ್ಥಿರ ಅಭಿವೃದ್ಧಿ ಗುರಿ. 6ನೇದ್ದು ಎಲ್ಲರಿಗೂ ಕುಡಿಯೋ ನೀರು ಮತ್ತು ನೈರ್ಮಲ್ಯ ಸೇವೆನ ಒದಗಿಸಬೇಕು ಅಂತ ಬರುತ್ತೆ. ಓಕೆ, ರೈಟ್. ಇದು 2ನೇದಲ್ರಿ, 6ನೇದು. ಓಕೆ, ರೈಟ್. ನೀವು ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನ ನೋಡ್ರಿ, ಅಲ್ಲಿ ಸಿಗುತ್ತೆ. ಇದು ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನ ನೋಡ್ರಿ, ಅಲ್ಲಿ ಸಿಗುತ್ತೆ. ಓಕೆ, ಎಸ್. ನೆಕ್ಸ್ಟ್, ಯಾರ ಕಾಲವನ್ನ ಮೈಸೂರಿನ ಸುವರ್ಣ ಯುಗ ಅಂತ ಕರೀತಾರೆ? ಯಾರ ಅವಧಿಯನ್ನ? ನಾಲ್ವಡಿ ಕೃಷ್ಣರಾಜ ಒಡೆಯರ್. ಹಲವಾರು ಅಭಿವೃದ್ಧಿ ಕಾರ್ಯಗಳಾದ ರಾಜಋಷಿ ಅಂತ ಕರೀತಾರೆ. ಪ್ರಜೆಗಳ ಏಳಿಗೆಗಾಗಿ ಅವರು ಎಲ್ಲ ಸೌಕರ್ಯಗಳನ್ನ ಮಾಡಿದ್ರು. ಓಕೆ, ರೈಟ್. ಸುವರ್ಣ ಯುಗ ಅವರು. ನೆಕ್ಸ್ಟ್, ಮುಳ್ಳಯ್ಯನಗಿರಿ ಬೆಟ್ಟ ಪಶ್ಚಿಮ ಘಟ್ಟದ ಚಂದ್ರದ್ರೋಣ ಶ್ರೇಣಿಯಲ್ಲಿ ಬರ್ತದ. ಹೌದಿಲ್ರಿ? ಚಂದ್ರ ಬರ್ತದೆ. ನೆಕ್ಸ್ಟ್, ಶುಭ 30 ಕಿಲೋಮೀಟರ್ಗಳನ್ನ ಪ್ರತಿ ಗಂಟೆಗೆ 6 ಕಿಲೋಮೀಟರ್ ವೇಗದಲ್ಲಿ ನಡೀತಾನೆ. ಉಳಿದ 40 ಕಿಲೋಮೀಟರ್ಗಳನ್ನ 5 ಗಂಟೆಗಳು ಪೂರ್ಣ ಪ್ರಯಾಣದ ಸರಾಸರಿ ವೇಗವೆಷ್ಟು? ಟೋಟಲ್ ನೋಡ್ರಿ, 30 ಕಿಲೋಮೀಟರ್ ಪ್ಲಸ್ 40 70 ಕಿಲೋಮೀಟರ್ ನಡೀತಾನವ. ಟೈಮ್ ತಗೊಂಡಿಲ್ಲಿ 6 ಕಿಲೋಮೀಟರ್ ಅಂದ್ರೆ 6 ಇಲ್ಲೇ 30 5 ಅವರ್ ಇಲ್ಲಿ ತಗೊಳ್ತಾನ. ಓಕೆ, ಮತ್ತೆ ಇಲ್ಲೇ 5 ಅವರ್ ಆಯ್ತಾ. ಇಲ್ಲಿ 5 ಗಂಟೆಯಲ್ಲಿ ಕವರ್ ಮಾಡ್ತಾನ. 8 ಅವರ್ ತಗೋತಾನೆ. 8 40 5 8
13 ಆಯ್ತು. ಹೌದಾ? ಸೊ ಇದನ್ನ ಡಿವೈಡ್ ಮಾಡ್ರಿ. ರೈಟ್. 20 13 ಡಿವೈಡ್ ಮಾಡ್ರಿ. ನಿಮ್ಗೆ ಇದು ಆಹ್, ಎಷ್ಟು ಬರುತ್ತ್ರಿ? 7 ಕಿಲೋಮೀಟರ್ ಹಿಂಗ್ ಬರುತ್ತ. ಸರಿ 70 10ರಿಂದ ಡಿವೈಡ್ ಮಾಡಿದ್ರೆ 7 ಕಿಲೋಮೀಟರ್ ಬರುತ್ತ. ಡೆಲ್ಲಿ ಪದದಲ್ಲಿರುವ ಅಕ್ಷರಗಳನ್ನು ಎಷ್ಟು ಪ್ರಕಾರಗಳಲ್ಲಿ ಅರೇಂಜ್ ಮಾಡಬಹುದು ಅಂತ ಕೇಳಿದಾನೆ. ಓಕೆ. ಎಸ್ ಯಾರಾದ್ರೂ ಮಾಡಿದ್ರೆ ಇದನ್ನ ಟ್ರೈ ಮಾಡಿ ನೋಡುವ. ಟ್ರೈ ಮಾಡ್ರಿ. ಇಟ್ ಆಕ್ಚುಲಿ 12 ಏನೋ ಬರುತ್ತೆ ಬಟ್ ಇದು 24 ಕೊಟ್ಟಿದ್ದಾನೆ ಮಿನಿಮಮ್. ಓಕೆ. ರೈಟ್. ಟ್ರೈ ಮಾಡಿ ನೋಡಿ. ಒಂದು ವೇಳೆ ರೀಟಾಳು ಸೀತಾಳ ಪಶ್ಚಿಮದಲ್ಲಿದ್ದರೆ ಮತ್ತು ಕೀರ್ತಿಯು ಸೀತಾಳ ಉತ್ತರಕ್ಕಿದ್ರೆ ಕೀರ್ತಿ ರೀಟಾಳಿಗೆ ಯಾವ ದಿಕ್ಕಿನಲ್ಲಿ ಬರ್ತಾಳ ಅಂತ. ದಿಕ್ಕುಗಳ ಮೇಲೆ ಬರ್ತದ. ಈ ಈಶಾನ್ಯ ದಿಕ್ಕಿಗೆ ಬರ್ತಾಳೆ ಇವಳು. ಓಕೆ. ಸೀತಾಳ ಪಶ್ಚಿಮದಲ್ಲಿದ್ರೆ ಕೀರ್ತಿ ಸೀತಾಳ ಉತ್ತರದಲ್ಲಿದ್ರೆ ಕೀರ್ತಿ ರೀಟಾಳಿಗೆ ಯಾವ ದಿಕ್ಕಿನಲ್ಲಿ ಬರ್ತಾಳೆ. ಈಶಾನ್ಯ ಇದನ್ನು ಕೂಡ ಇದನ್ನ ಯೋಜನೆಗಳ ಮೇಲೆ ಕೇಳಿದ್ದಾನೆ. ಓಕೆ. ಮೆಂಟಲ್ ಅಬಿಲಿಟಿ ಕ್ವಶನ್ಸ್ ಬಂದಿದ್ದಾವೆ. ಮೆಂಟಲ್ ಅಬಿಲಿಟಿ ಕ್ವಶನ್ಸ್ ರೈಟ್. ಇದನ್ನೇ ನಮ್ಮ ವಿದ್ಯಾರ್ಥಿಗಳು ಬಹಳ ಟಫ್ ಇತ್ತು ಹಂಗಿತ್ತು ಅಂತ ಹೃದಯ ಅನ್ನ ಸರಿಸರಿ ಅಂತ. ರೈಟ್. ಇದು ಕೇಂದ್ರ ಸರ್ಕಾರದ ಒಂದು ಯೋಜನೆ. ರೈಟ್. ಹೆರಿಟೇಜ್ ಸಿಟಿ ಡೆವಲಪ್ಮೆಂಟ್ ಅಂಡ್ ಅಗ್ಮೆಂಟೇಷನ್ ಯೋಜನೆ. ಕರ್ನಾಟಕದಲ್ಲಿ ಕಲ್ಲು ಇದಕ್ಕೆ ಹಂಪಿ ಎರಡೂ ಆಯ್ಕೆಯಾಗಿದ್ದು ಹೆರಿಟೇಜ್ ಸಿಟಿ ಡೆವಲಪ್ಮೆಂಟ್ ಅಂಡ್ ಅಗ್ಮೆಂಟೇಷನ್ ಯೋಜನಾ ಅಂತ. ಇಲ್ಲಿ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸುವಂತ ಕುಡಿಯೋ ನೀರು, ರಸ್ತೆ, ವಸತಿ ವ್ಯವಸ್ಥೆ ಬೇಕಾಗಿರ್ತಕ್ಕಂಥ ಕೊಡುವಂಥದ್ದು. ಪ್ರವಾಸೋದ್ಯಮ ಸುಧಾರಣೆ ಆಗುತ್ತೆ. ಕೆಳಗಿನವುಗಳಲ್ಲಿ ಯಾವುದು ನ್ಯಾಷನಲ್ ಆಕ್ಷನ್ ಪ್ಲಾನ್ ಆಫ್ ಕ್ಲೈಮೇಟ್ ಚೇಂಜ್ ನ ಹೆಸರು? ರಾಷ್ಟ್ರೀಯ ಮಿಷನ್ ಅಡಿ ಬರುವ ನಾವು ಸುಮಾರು ಒಂದು 8 ಆಕ್ಷನ್ ಪ್ಲಾನ್ ಅನ್ನು ಹಾಕೊಂಡಿದ್ದೇವೆ. ಆಕ್ಷನ್ ಕ್ಲೈಮೇಟ್ ಚೇಂಜ್ ಹವಾಮಾನ ಬದಲಾವಣೆ ತಡೆಗಟ್ಟೋದಕ್ಕೆ ಭಾರತ ಸರ್ಕಾರ ಅದರಲ್ಲಿ ಈ ಒಂದು ಪವನ ಶಕ್ತಿ ಮಿಷನ್ ಬರೋದಿಲ್ಲ. ಉಳಿದೆಲ್ಲ ಬರ್ತವೆ. ಸೌರ ಮಿಷನ್ ಅಂದ್ರೆ ಸೋಲಾರ್ ವಿದ್ಯುತ್ತನ್ನು ಉತ್ಪಾದನೆ ಮಾಡೋದು, ಗ್ರೀನ್ ಹೌಸ್ ಗ್ಯಾಸ್ ಕಡಿಮೆ ಮಾಡೋದು. ರಾಷ್ಟ್ರೀಯ ಜಲ ಮಿಷನ್ ಇದೆ. ರಾಷ್ಟ್ರೀಯ ಸುಸ್ಥಿರ ಆವಾಸ ಹ್ಯಾಬಿಟೇಟ್ ಅಂದ್ರೆ ಮನೆಗಳ ನಿರ್ಮಾಣ ಇವೆಲ್ಲ ಇದಾವೆ. ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮದ ವರದಿ 2021-20 ಮಾನವ ಅಭಿವೃದ್ಧಿ ಸೂಚ್ಯಂಕ ಭಾರತದ ಸ್ಥಾನ ಎಷ್ಟು? ಇಲ್ಲಿ 132 ಈಗ 130 ಐತೆ. ಹಿಂದೆ 132 ಇತ್ತು. ಓಕೆ. ರೈಟ್. ಈಗ 130 ಇದೆ. ಹೌದು. ಏನು ಅದೇ ರೇಂಜ್ ಎಲ್ಲ ಇದ್ರೆ ಏನು ಆಗಿಲ್ಲ. ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್ ನ ಇತ್ತೀಚಿನ ಅಂಕಿಅಂಶಗಳ ದೇಶದಲ್ಲಿ ಅತಿ ಹೆಚ್ಚು HIV ಪೀಡಿತರಿರ್ತಕ್ಕಂಥ ರಾಜ್ಯಗಳ ಕರ್ನಾಟಕ. ಹಾಗಾದ್ರೆ ಅತಿ ಹೆಚ್ಚು ಆ, ಸೋಂಕಿತರನ್ನ ಹೊಂದಿರತಕ್ಕಂಥ ಮೊದಲ ರಾಜ್ಯ ಯಾವುದು? ಮಿಜೋರಾಂ ಬರುತ್ತಾ, ನಾಗಾಲ್ಯಾಂಡ್, ಮಣಿಪುರ, ಸಿಕ್ಕಿಮು, ಮಣಿಪುರ ಬರ್ತದೆ ಅಥವಾ ನಾಗಾಲ್ಯಾಂಡ್ ಅಂತ. ಓಕೆ. ಓಕೆ. ಇದು ನಿಮ್ಗೆಲ್ಲ ಗೊತ್ತು. HIV ಅಂದ್ರೆ ರೈಟ್ ಹ್ಯೂಮನ್ ಇಮ್ಯುನೋಡೆಫಿಷಿಯನ್ಸಿ ವೈರಸ್. ಓಕೆ. ಇದು ಏಡ್ಸ್ ಆಗಿ ಪರಿವರ್ತನೆ ಆಗುತ್ತೆ. ಏಡ್ಸ್ ಅಂದ್ರೆ ಅಕ್ವೈರ್ಡ್ ಇಮ್ಯುನೋಡೆಫಿಷಿಯನ್ಸಿ. ಯಾವುದೇ ಕಾಯಿಲೆ ಬಂದರೂ ವಾಸಿ ಆಗಲ್ಲ. ಇಮ್ಯುನಿಟಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ಬಿಟ್ಟದು. ತುಂಬಾ ಕಡಿಮೆ ಆಗ್ಬಿಡ್ತದೆ. ಸಣ್ಣ ಸಣ್ಣ ಜ್ವರ ಬಂದರೂ ಕೂಡ ಕಡಿಮೆ ಆಗಲ್ಲ. ಓಕೆ. ವಾಸಿ ಆಗಲ್ಲ. ಗಾಯ ಆದ್ರೂ ಕೂಡ ವಾಸಿ ಆಗಲ್ಲ. ಸೊ ಅಂದ್ರೆ HIV ಅಲ್ಲಿ ಏನಾಗುತ್ತೆ, ನಮ್ಮ ರೋಗ ನಿರೋಧಕ ಶಕ್ತಿ ಬರ್ತದೆ. ಗೆಟ್ ಡಿಕ್ಲೈನ್ಡ್. ನಮ್ಮ ಬಾಡೀಸ್ ಇಮ್ಯುನಿಟಿ ಗೆಟ್ ಡಿಕ್ಲೈನ್. ಹೆಂಗ್ ಹರಡುತ್ತೆ? ಇದೊಂದು ಕಾಯಿಲೆ. ಇದೊಂದು ಜೊನಾಟಿಕ್ ಕಾಯಿಲೆ ಅಂದ್ರೆ ಪ್ರಾಣಿಗಳಿಂದ ಹರಡುತ್ತೆ ಬಂದು ಹೇಳ್ತಾರೆ. ಸೊ ಅಸುರಕ್ಷಿತ ಲೈಂಗಿಕ ಸಂಪರ್ಕ ಮಾಡಿ ಹರಡುತ್ತೆ. ಬಾಡಿ ಫ್ಲೂಯಿಡ್ ಎಕ್ಸ್ಚೇಂಜ್ ಆದಾಗ ಹರಡುತ್ತೆ. ಹೌದಾ? ಇದು ಇತ್ತೀಚೆಗೆ ಇದ್ರ ಬಗ್ಗೆ ಜಾಗೃತಿ ಎಲ್ಲ ಬಂದಿದೆ. ನಿರೋಧಗಳನ್ನ ಬಳಸಿ ಸುರಕ್ಷಿತ ಕಡಿಮೆ ಆಗುತ್ತೆ. ಆದ್ರೂ ಕೆಲ ರಾಜ್ಯಗಳಲ್ಲಿ ಜಾಸ್ತಿ ಇದೆ. ಓಕೆ. ಇನ್ನೊಂದೇನಾದ್ರೆ ಈ ಸುಶಿಕ್ಷಿತರ ಸಂಖ್ಯೆ ಜಾಸ್ತಿ ಇದೆ. ಆದ್ರೂ ಅಲ್ಲಿ ಈ ಒಂದು ಕಾಯಿಲೆ ಜಾಸ್ತಿ ಹರಡಿದೆ. ಓಕೆ. ಕರ್ನಾಟಕದಲ್ಲಿ ಯಾವ ಜಿಲ್ಲೆಗಳಲ್ಲಿ ಹೆಚ್ಚಿಗೆ ಇದೆ ಅಂತ ನೋಡಿದ್ರೆ ಬೆಳಗಾವಿ, ಯಾದಗಿರಿ ಜಾಸ್ತಿ ಇದೆ. ಓಕೆ. ಇದಕ್ಕೇನಾದ್ರು ಟ್ರೀಟ್ಮೆಂಟ್ ಇದೆ ಅಂದ್ರೆ ಇಲ್ಲ. ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಥೆರಪಿ ಕೊಡ್ತಾರ. ಏನಪ್ಪಾ ಥೆರಪಿ ಅದು ಅಂದ್ರೆ ART ಚಿಕಿತ್ಸೆ, ರೆಟ್ರೋವೈರಲ್ ಥೆರಪಿ ಅಂತ ಉಚಿತವಾಗಿನೇ ಇರ್ತದೆ. ಅದು ತಗೊಳ್ತಾ ಬಂದ್ರೆ ಆ ವ್ಯಕ್ತಿ ಸುಮಾರು ಒಂದು 15ರಿಂದ 20 ವರ್ಷ ಚೆನ್ನಾಗಿ ಬದುಕಬಹುದು. ನೆಕ್ಸ್ಟ್ ನೋಡ್ರಿ, ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಅನೀಮಿಯಾ ಮುಕ್ತ ಪೌಷ್ಟಿಕ ಕರ್ನಾಟಕ ಕಾರ್ಯಕ್ರಮಕ್ಕೆ ನೀಡಿತು.
ಅದರ ಮೂಲಕ ಯಾವ ವರ್ಷದ ವೇಳೆಗೆ ಅದನ್ನ ಅನಿಮಿಯಾದಿಂದ ಮುಕ್ತಿ ಹೊಂದಿದೆ ಅಂತ 2022, 25 ವೇಳೆಗೆ. 30 ಅಲ್ಲ, 2025 ರೀ. ಓಕೆ. 2025 ವೇಳೆಗೆ ಕರ್ನಾಟಕ ಅನಿಮಿಯಾ ಮುಕ್ತ ಅಂದ್ರೆ ಅವ್ರಿಗೆ ಫೋಲಿಕ್ ಆಸಿಡ್ ಗುಳಿಗೆ, ಐರನ್ ಫೋರ್ಟಿಫೈಡ್ ರೈಸು, ಐರನ್ ಟ್ಯಾಬ್ಲೆಟ್ ಅಂತ ಅದು ರಕ್ತಹೀನತೆಯನ್ನ ಕಡಿಮೆ ಮಾಡೋದಕ್ಕೆ, ನಿರ್ಮೂಲನೆ ಮಾಡೋದಕ್ಕೆ 2025 ಗುರಿ ಅದು. ಕಾವೇರಿ ನದಿ ಬಂಗಾಳ ಕೊಲ್ಲಿಯಲ್ಲಿ ಎಲ್ಲಿ ಸೇರ್ತದ? ಓಂಪುಹರ್ ಅಲ್ಲಿ ತಮಿಳುನಾಡಲ್ಲಿ ಬಂಗಾಳ ಕೊಲ್ಲಿನ ಸೇರ್ತದೆ ಇದು. ಓಕೆ. ಆಗಸ್ಟ್ 15, 2022ರಂದು ಭಾರತದ ಅತಿ ಉದ್ದವಾದಂತಹ ಮತ್ತು ಭಾರವಾದ ಸರಕು ಸಾಗಾಣಿಕೆ ವಾಸುಕಿ ವಾಸುಕಿ ಕೆಳಗಿನ ಯಾವ 2 ಸ್ಥಳಗಳ ಮಧ್ಯೆ ಇದು ಕಲ್ಲಿದ್ದಲನ್ನ ಹೊತ್ತೊಯ್ತು. ಸಾವಿರಾರು ಬೋಗಿಗಳೇನೋ ಇದ್ದು ಅದರಲ್ಲಿ 17,000 ಟನ್ ಏನೋ ಕಲ್ಲಿದ್ದಲನ್ನ ಭಿಲಾಯಿ ಅಂತ 3.5 ಕಿಲೋಮೀಟರ್ ಉದ್ದ ಐತ್ರಿ ಅದು. ಆ ಟ್ರೈನಿನ ಗೂಡ್ಸ್ ಗಾಡಿ 3.5 ಕಿಲೋಮೀಟರ್ ಉದ್ದ. ಭಿಲಾಯಿಯಿಂದ ಕೋರ್ಬಾವರೆಗೂ. ನೆಕ್ಸ್ಟ್ ನೋಡ್ರಿ, 22, 23ರಲ್ಲಿ ಆರ್ಥಿಕ ಸಮೀಕ್ಷೆ ಪ್ರಕಾರ ಕರ್ನಾಟಕ ರಾಜ್ಯದ ತಲಾ ಆದಾಯದ ಅಂದಾಜು ಎಷ್ಟು? ತಲಾ ಆದಾಯ ಎಕನಾಮಿಕ್ ಸರ್ವೇದಿಂದ ನೋಡ್ಕೋಬೇಕು. ತಲಾ ಆದಾಯ 3,00,000 ಆದಾಯ ಅಂದ್ರೆ ಎಲ್ಲರದು ಐತೇನೆ. ರಾಜ್ಯದ ಒಟ್ಟು ಆದಾಯವನ್ನ, ಜಿಡಿಪಿಯನ್ನ ರಾಜ್ಯದ ಜನಸಂಖ್ಯೆಯಿಂದ ಡಿವೈಡ್ ಮಾಡಿ. ಕ್ವಿಟ್ ಇಂಡಿಯಾ ಚಳುವಳಿಯ ಸಮಯದಲ್ಲಿ ಕೆಳಗಿನವರಲ್ಲಿ ಯಾವ ಮಹಿಳಾ ನಾಯಕಿ ಭೂಗತ ರೇಡಿಯೋ ಸ್ಟೇಷನ್ ಮೂಲಕ ಯಾರವರು ಅಂದ್ರೆ ವರ್ಟೆಡ್ ಆಕ್ಷನ್ ಚಳುವಳಿ ಎಲ್ಲರನ್ನು ಅರೆಸ್ಟ್ ಮಾಡಿದಾಗ ಇವರು ಅರೆಸ್ಟ್ ಆಗಕ್ಕಿಂತ ಪೂರ್ವದಲ್ಲಿ ಭೂಗತವಾಗಿದ್ದುಕೊಂಡು ಚಳುವಳಿಯನ್ನ ಜೀವಂತವಾಗಿ ಯಾರನ್ನ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಅವರು ನೇಮಕ ಮಾಡಲಾಗಿದೆ. ಮಾಡಿರುವ ವಿಶ್ವಸಂಸ್ಥೆ ಯಾವ ದಿನವನ್ನ 8 ಬಿಲಿಯನ್ ದಿವಸ ಘೋಷಿಸಿದೆ? ನವೆಂಬರ್ 15, 2022. 800 ಕೋಟಿ ಜನಸಂಖ್ಯೆ, ಜಗತ್ತಿನ ಸಂಖ್ಯೆ 800 ಕ್ರಾಸ್ ಆಗ್ತದೆ, ಖರ್ಚಾಗ್ತದೆ ಅಂತ ಹೇಳಿ ಅದನ್ನು 8 ಬಿಲಿಯನ್. ನೆಕ್ಸ್ಟ್ 2023ರಲ್ಲಿ ನಾವು ಭಾರತೀಯ ಮಹಿಳಾ ಹಾಕಿ ತಂಡ ಯಾವ ದೇಶದ ತಂಡವನ್ನು ಚಾಂಪಿಯನ್ಶಿಪ್ ಕಳಿಸ್ತು? ಜಪಾನ್ ಮಹಿಳಾ ಹಾಕಿ ಐಸಿಸಿ ಹಾಲ್ ಆಫ್ ಫೇಮ್ಗೆ ಸೇರ್ಪಡೆ ಅಂತ ಪ್ರಥಮ ಕ್ರಿಕೆಟ್ ಆಟಗಾರ ಅವರ ಒಂದು ಕೊಡುಗೆಗೆ ಅವರನ್ನ ಸೇರ್ಪಡೆ ಮಾಡಿ. ಜಮ್ಮು ಕಾಶ್ಮೀರ ರಜೌರಿ ಎನ್ಕೌಂಟರ್ ಪ್ರಾಣ ತ್ಯಾಗ ಮಾಡಿ ಯಾವ ಇದಕ್ಕೆ ಸೇರಿದವರು? ರೈಫಲ್ಸ್ ಸೇರಿದವರು. ರೈಟ್. ಎಲ್ಲ ಕರೆಂಟ್ ಅಫೇರ್ಸ್ ಕ್ವಶನ್ ಇದಾವೆ, ಕ್ವಶನ್ ಇದಾವೆ. ಎದವ್ರಿಗೆ ಇಂಥ ಕ್ವಶನ್ ಇವ್ರದ್ದು ಜಾಯಮಾನ ಕ್ವಶನ್ಸ್. ನೆಕ್ಸ್ಟ್, ಇತ್ತೀಚೆಗೆ ಸಿಲ್ಕ್ಯಾರ್ ಸುರಂಗ ಕುಸಿತದಿಂದ ಅದರಲ್ಲಿ ಸಿಲುಕಿ ಹಾಕಿಕೊಂಡಿದ್ದ 41 ಜನ ಕಾರ್ಮಿಕರನ್ನ 7 ದಿನಗಳ ನಂತರ ಸುರಕ್ಷಿತವಾಗಿ ಹೊರತರಲಾಯಿತು. ಅವಘಡವು ಉತ್ತರಾಖಂಡ ರಾಜ್ಯದ ಯಾವ ಜಿಲ್ಲೆಯಲ್ಲಿ ಘಟಿಸಿತು? ಇದು ಉತ್ತರಕಾಶಿ ಇಲ್ಲಿ ಘಟಿಸಿರುವಂಥದ್ದು. ಥರದ್ದೆಲ್ಲ ಕ್ವಶನ್ಸ್ ಕೇಳ್ತಿರ್ತಾನೆ. ಕರೆಂಟ್ ಅಫೇರ್ಸ್ ನೋಡ್ರಿ, ಕೆ ಎದವರಾದ್ರೆ ಇಂಥ ಕ್ವಶನ್ಸ್ ಕೇಳ್ತಿರ್ತಾನೆ. ಓಕೆ. ನೆಕ್ಸ್ಟ್ ನೋಡ್ರಿ, 28 ನವೆಂಬರ್ 2023 ನ್ಯೂಜಿಲೆಂಡಿನ ನೂತನ ಪ್ರಧಾನಿಯಾಗಿ ಯಾರು ಅಧಿಕಾರ ವಹಿಸಿಕೊಂಡು? ರೈಟ್, ಕ್ರಿಸ್ಟೋಫರ್ ಲಕ್ಸನ್ ಅಂತ. ಮಾಧ್ವಿ ಮುದಗಲ್ ಇವರು ಯಾವ ನೃತ್ಯ ರೂಪಕ ಖ್ಯಾತ ಪರಿಣಿತರು? ಡ್ಯಾನ್ಸ್. ಸಾಗರದ ಆಳವನ್ನು ಅಳತೆ ಮಾಡ್ತಕ್ಕಂಥ ಮಾಪನ ಪ್ಯಾಥೋಮೀಟರ್. ಹೈಗ್ರೋಮೀಟರು ಗಾಳಿಯಲ್ಲಿ ಇರ್ತಕ್ಕಂಥ ನೀರಿನ ಅಂಶ, ತೇವಾಂಶವನ್ನು ಅಳತೆ ಮಾಡುತ್ತೆ. ಬ್ಯಾರೋಮೀಟರು ಒತ್ತಡ, ಪ್ರೆಷರ್ ಅನ್ನ. ಪ್ಲಾನಿಮೀಟರ್ ಏನಿದೆಯಲ್ಲ, ಇರ್ರೆಗ್ಯುಲರ್ ಸೇಪ್ ಅನ್ನ ವಿಸ್ತೀರ್ಣವನ್ನು ಅಳತೆ ಮಾಡುವುದು. ಅದಕ್ಕೊಂದು ನಿರ್ದಿಷ್ಟ ರೂಪ ಇಲ್ಲ, ಸ್ಟೆಪ್ ಇಲ್ಲ. ಅದನ್ನ
ಅದರ ವ್ಯಾಪ್ತಿಯನ್ನು ಅಳತೆ ಮಾಡೋದು ಸೆಂಟಿಮೀಟರ್. ಓಕೆ. ಪ್ರಪ್ರಥಮವಾಗಿ ಮಂಗಳ ಗ್ರಹವನ್ನು ಅಧ್ಯಯನ ಮಾಡಲು ಬಾಹ್ಯಾಕಾಶಕ್ಕೆ ನೌಕೆ ಯಾವುದು? ಓಕೆ. ರೈಟ್. ಇದು ಮಾರಿಜನ್ ಫೋಲ್ ಅಂತಿದೆ. ಫೋರ್ ಆಗ್ಬೇಕದು. ಮರಿನರ್, ಮೆರೈನರ್ 4 ಅಂತ. ಮೆರಿನರ್ ಮಂಗಳ ಗ್ರಹದ ಕಳಿಸಿತ್ತು. ಮಂಗಳಕ್ಕೆ ಚಿತ್ರಣವನ್ನು ಸೆರೆ ಕಳಿಸಿತ್ತು. ಓಕೆ. ಚಂದ್ರಯಾನ 3 ಉಡಾಯಿಸಿದ ದಿನಾಂಕ ಯಾವುದು? ಉಡಾಯಿಸಿದ ದಿನಾಂಕ ಯಾರಿಗಾರು ಗೊತ್ತಾ? ಕೇಳ್ತಾನೆ. ರೈಟ್. ಯಾವತ್ತು ನಾವು ಚಂದ್ರಯಾನ 3 ಉಡಾಯಿಸಿದ್ವಿ? ಅದು ಒಂದು ಸಾಧನೆ. ಯಾವತ್ತು ಉಡಾಯಿಸಿದ? 20 ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಬ್ಯಾಂಕ್ ಆಫ್ ಇಂಡಿಯಾದ ಕೇಂದ್ರ ಕಚೇರಿ ನಿಮ್ಗೆ ಗೊತ್ತು. ಓಕೆ. ಭಾರತದ ಅತ್ಯಂತ ದೊಡ್ಡ ಉಪ್ಪಿನಾಂಶ ಸಹಿತ ಜೌಗು ಪ್ರದೇಶ ಯಾವುದು? ಓಕೆ. ದೊಡ್ಡ ಉಪ್ಪಿನಾಂಶ ಉಪ್ಪಿನಾಂಶ ಜೌಗು ಪ್ರದೇಶ ಯಾವುದು ಅಂತ ಅಂಬಾ ಲೇಕ್ ಅಂತ ರಾಜಸ್ಥಾನ. ಮುಂಬೈ ಹೈನಲ್ಲಿ ತೈಲವನ್ನು ಹೊರತೆಗೆಯಲು ವಿಶೇಷವಾಗಿ ವಿನ್ಯಾಸ ಅವ್ರನ್ನ ಹೆಸರು ಏನಿದೆ? ಸಾಗರ ಸಾಮ್ರಾಟ್. ಓಕೆ. ವಿಜಯ್ ತೆಂಡೂಲ್ಕರ್ ಪ್ರಿಯ ನಾಟಕಗಳಲ್ಲಿ ಆಗಿದೆ. ನಾಟಕಕಾರ ಸಕ್ಕರಂ ಇನ್ ಅಂತ. ಕೆಳಗಿನವುಗಳಲ್ಲಿ ಯಾವುದು ಫೆರಸ್ ಲೋಹ? ಐರನ್ ಏನಿದೆ ಅಲ್ಲ. ಕೆಳಗಿನ ಯಾವ ಏಜೆನ್ಸಿಯು ಸುಕನ್ಯಾ ಸಮೃದ್ಧಿ ಯೋಜನೆ ವಹಿಸುತ್ತದೆ? ವಹಿಸುವಂತ ಇದು ಲಾಂಗ್ ಟರ್ಮ್ ಸೇವಿಂಗ್ ಸ್ಕೀಮ್. ಹೆಣ್ಣುಮಕ್ಕಳ ಹೆಸರಲ್ಲಿ ಹೆಣ್ಣುಮಕ್ಕಳು ಇರ್ತಕ್ಕಂಥ ಈ ತಿಂಗಳು ಹಣವನ್ನ ಸೇವ್ ಮಾಡ್ತಾ ಹೋಗ್ಬೋದು. ವರ್ಷಕ್ಕೆ ₹250 ಮಿನಿಮಮ್ 2.5 ಲಕ್ಷದವರೆಗೂ ಟ್ಯಾಕ್ಸ್ ಬೆನಿಫಿಟ್. ಆ ಮೊತ್ತ ಅವಳಿಗೆ ಒಂದು ರಿಂದ 60 ಲಕ್ಷದವರೆಗೂ ಹಣ 22 ಲಕ್ಷ. ಆ ಮೊತ್ತ ತೆರಿಗೆಯಿಂದ ವಿನಾಕಾಗಿರ್ಬೋದು, ಉದ್ಯೋಗಕ್ಕಾಗಿರ್ಬೋದು, ಅದನ್ನ ಮಾಡಿದ್ದಾರೆ. ಸೊ ಹೆಣ್ಣು ಮಕ್ಕಳ ಸಂಖ್ಯೆ ಪೂರ್ವ ಜಾಸ್ತಿ ಆಗಿದೆ. ಭಾರತದ ಆಹಾರ ನಿಗಮ ಯಾವ ವರ್ಷ ಸ್ಥಾಪಿತವಾಗಿದೆ? ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ರೈಟ್. 65. ಯಾವಾಗ ಇದು ಅಂದ್ರೆ ನಾವು ಆಹಾರ ಧಾನ್ಯ ಹೆಚ್ಚು ಉತ್ಪಾದನೆ ಮಾಡಿದ್ವಿ, ಅದನ್ನ ಸಂಗ್ರಹಿಸಿ ಎಲ್ಲರಿಗೂ ಹಂಚಬೇಕು ಅನ್ನೋ ಉದ್ದೇಶದಿಂದ 65ರಲ್ಲಿ ಫುಡ್ ಕಾರ್ಪೊರೇಷನ್ ಸ್ಟಾರ್ಟ್ ಮಾಡಿದ್ದು. ರೈಟ್. ಕೆಳಗಿನ ಜನಪ್ರತಿನಿಧಿಗಳ ರಾಜ್ಯ ಪ್ರತಿನಿಧಿಗಳ ವೈಸ್ರಾಯ್ಗಳ ಸರಿಯಾದ ಕಾಲಾನುಕ್ರಮಗಳನ್ನು ಆಯ್ಕೆ ಮಾಡಿ. ರೈಟ್. ಯಾವ್ದು ಬರುತ್ತಿದೆ? ಇತ್ಗೋ ಮೇ. ಯಾಕೆ ಇವರಿಗೆ ಲಾರ್ಡ್ ಅಂತ ಕರೀತಾರೆ? ದೇವರ ಸೌಂಡ್ ಕ್ಲಿಯರ್ ಇಲ್ವಾ? ಸೌಂಡ್ ಕ್ಲಿಯರ್ ಇದೆಯಾ ಇಲ್ವಾ? ಎಸ್, ಸೌಂಡ್ ಕ್ಲಿಯರ್ ಇದೆಯಾ ಇಲ್ವಾ? ಎಸ್, ಇಲ್ಲಿ ಸರಿಯಾದ ಉತ್ತರ ಬಿ. ಸರಿಯಾದ ಉತ್ತರ ಇಲ್ಲಿ. ಓಕೆ. ಸರಿಯಾದ ಉತ್ತರ. ಓಕೆ. ಏನಿದು ಅಂದ್ರೆ ಮಿಂಟೋ 1807ರಿಂದ 1813. ಓಕೆ. ದಿಲ್ಲಿತ್ತುಗೂ 1836ರಿಂದ 43. ಓಕೆ. ರೈಟ್. ಮತ್ತ ಮೇಯು 69ರಿಂದ 72 ಬರ್ತಾನೆ. 1869ರಿಂದ 72. ನಾರ್ತ್ ಬ್ರೂಕು 1872ರಿಂದ 1876. ಓಕೆ. ನಾರ್ತ್ ಬ್ರೂಕ್ ಅಂದ್ರೆ ಒಂದು ಬರ್ಬೇಕು ಆಕ್ಚುಲಿ, ಚೇಂಜ್ ಆಗ್ಬೇಕು ಇವು. ಇಲ್ಲಿ ಬರ್ಬೇಕು, ಇವ ಇಲ್ಲಿ ಬರ್ಬೇಕು. ಅಂದ್ರೆ ಕರೆಕ್ಟ್ ಆಗ್ತದೆ. ರೈಟ್.
ಬಿ ಸರಿಯಾದ ಉತ್ತರ. ಬಿ. ಕ್ಲಿಯರ್ ಇದೆಯಲ್ಲ? ಇನ್ಲಿತ್ಗೂ ಇಲ್ಲ. ಓಕೆ. ಇಲ್ಲಿ ನೋಡ್ರಿ ಯಾರ್ಯಾರು ಯಾವಾಗ ಯಾವಾಗ ಬಂದ್ರು ಅಂತ. ಮಿಂಟೋ ಇದಾನಲ್ಲ 1807 1813. ಮಿಂಟೋ 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 1807 1813. ಆ, 1813. ಓಕೆ. ಮಿಂಟೋ. ಇನ್ನ ನೆಕ್ಸ್ಟ್ ಯಾರು ಬರ್ತಾನಪ್ಪ? ಇನ್ಲಿತ್ಗೂ 1836 1843. 1836 ಇನ್ಲಿತ್ಗೂ. 3. ಓಕೆ. ರೈಟ್. 3 3. ಲಾಸ್ಟಿಗೆ 3ನೇ ಬರ್ಬೇಕು. ನೆಕ್ಸ್ಟ್ ಯಾರ್ದಾರ? ಮೇಯೋ 69 72. ಮೇಯೋ ಇದಾನಲ್ಲ, ಮೇಯೋ 69 72. ನಾರ್ತ್ ಬ್ರೂಕ್ ಅದನ್ನಲ್ಲ ಇವನು 72 76. 72 76. 72 76. ಸೊ ಹಂಗಾರ ಯಾರು ಬರ್ತಾರ ಮೊದಲ? ಲಾರ್ಡ್ ಮಿಂಟೋ ಬರ್ಬೇಕು ಅಂದ್ರೆ 2 ಮೊದಲು. ಓಕೆ. ನಂತರ ಯಾರು ಬರ್ಬೇಕ್ರಿ? 3 ಬರ್ಬೇಕು. 2 3 4. ನೆಕ್ಸ್ಟ್ 4 ಬರ್ಬೇಕು. ಓಕೆ. ಕರೆಕ್ಟ್ ಇದೆ. ನಂತರ ನಾರ್ತ್ ಗ್ರೂಪ್. ಈ ಆಪ್ಷನ್ ಇಲ್ಲ ಇಲ್ಲಿ. ರೈಟ್. ಈ ಆಪ್ಷನ್ ಇಲ್ಲ. ಸೊ ಬಿ ಅನ್ನ ಹಾಕ್ಬೋದು. ರಾಂಗ್ ಇದೆಯಾ? ಅಲ್ಲ, ಆಪ್ಷನ್ ರಾಂಗ್ ಇದೆ. ಆಪ್ಷನ್ ರಾಂಗ್ ಇದೆ. ಎರಡನೇದಕ್ಕೂ ಮೊದಲು ಬರ್ಲೇಬೇಕಲ್ಲ. ರೈಟ್. ಎರಡನೇದವನ ಮೊದಲು ಬರ್ಬೇಕಲ್ಲ ಇಲ್ಲಿ. ಆರ್ಡ್ ಮಿಂಟೋನ ಮೊದಲು ಬರ್ಬೇಕಲ್ಲ ಆರ್ಡರ್ ವೈಸ್ ನೋಡಿದಾಗ. 1807 1813 ಇವನೇ ಬರ್ಬೇಕಲ್ಲ ಮೊದಲು. ಇದರಿಂದ ಇವನ್ ತಗೊಂಡು. ಆಪ್ಷನ್ ರಾಂಗ್ ಇದೆ ಇಲ್ಲಿ. ಓಕೆ. ಆಪ್ಷನ್ ರಾಂಗ್ ಇದೆ. ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೀತಕ್ಕಂಥ ರಾಜ್ಯ ಯಾವುದು ಅಂತ ಕೇಳಿದಾನೆ. ರೈಟ್. ಕಬ್ಬು ಕರ್ನಾಟಕ. ಭಾರತದಲ್ಲಿ ಅಂತ ಕೇಳಿದ್ರೆ ನಿಮಗೆ ಇದು ಉತ್ತರ ಪ್ರದೇಶ ಬರ್ತದೆ. ಗನ್ನ ಅತಿ ಹೆಚ್ಚು ಕಬ್ಬನ್ನು ಬೆಳೀತಕ್ಕಂಥ ರಾಜ್ಯ. ದಕ್ಷಿಣ ಭಾರತದಲ್ಲಿ ಕರ್ನಾಟಕ. ಓಕೆ. ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ಮೊದಲು ಆಧುನಿಕ ರೇಷ್ಮೆ ಜವಳಿ ಕಾರ್ಖಾನೆಯನ್ನು ಎಲ್ಲಿ ಸ್ಥಾಪಿಸಿತು? ಓಕೆ. ಇಲ್ಲಿ ಮೈಸೂರು ಅಂತ ಕೊಡ್ತಾನೆ, ರಾಮನಗರ ಅಂತ ನಾವು ಹಾಕ್ಬೋದು. ಓಕೆ. ರೈಟ್. ಭಾರತದ ಕರೈ ಒಂಟೆ ಸಂತತಿಯ ವಿಶೇಷತೆ ಏನು? ಕರೈ ಒಂಟೆಯ ವಿಶೇಷತೆ ನೋಡ್ರಿ. ಇದು ಸಮುದ್ರದಲ್ಲಿ 3 ಕಿಲೋಮೀಟರ್ ಈಜಬಲ್ಲದು. ಈಜ್ತದ. ಮತ್ತೆ ಇದು ಮ್ಯಾಂಗ್ರೋವ್ ನಲ್ಲಿ ಇರ್ತಕ್ಕಂಥ ಸಸ್ಯ ಪ್ರಭೇದಗಳನ್ನ ಮೇಯುವಂತ ಜೀವಿ. ಓಕೆ. ಸಸ್ಯ ಆದ್ರ ದಂಡೆಯಲ್ಲಿ ಬೆಳೀತಕ್ಕಂಥ ಸಸ್ಯಗಳನ್ನ ತಿಂದು ಬದುಕುವಂತ ಇದು ಒಂಟೆ ಇದು. ಓಕೆ. ಮರುಭೂಮಿ ಒಂಟೆ ಬೇರೆ, ಇದು ಸಮುದ್ರದ ಒಂಟೆ ಅಂತ ಹೇಳ್ಬೋದು. ಕರೈ ಒಂಟೆ. ಆಮೇಲೆ ಕಾಡಿನಲ್ಲಿ ಜೀವಿಸ್ತದೆ. ಇದನ್ನ ಸಾಕು ಪ್ರಾಣಿ ಅಲ್ಲ ಇದು. ಬೇರೆ ಒಂಟೆಗಳ ತರ ಇದನ್ನ ಸಾಕ. ಎಲ್ಲವೂ ಕೂಡ ಕರೆಕ್ಟ್ ಆಗಿದೆ. ಕರೆಕ್ಟ್. ಇಸ್ರೇಲ್ ಹಮಾಸ್ ಘರ್ಷಣೆ 2023 ಭಾರತೀಯರನ್ನು ಕರೆತರಲು ನಡೆಸಿದ ಕಾರ್ಯಾಚರಣೆ ಹೆಸರೇನು? ಆಪರೇಷನ್ ಅಜಯ್ ಒಂದು ಕಾರ್ಯಾಚರಣೆಯನ್ನು ಮಾಡಿದ್ರು. ಮಹಾರಾಣಿ ರುದ್ರಮ್ಮ ದೇವಿ ಯಾವ ವಂಶಕ್ಕೆ ಸೇರಿದವರು? ವಾರಂಗಲ್ನ ಕಾಕತೀಯ ವಂಶಕ್ಕೆ ಸೇರಿದವರು. ಎಕನಾಮಿಕ್ ಹಿಸ್ಟರಿ ಆಫ್ ಇಂಡಿಯಾ ಅಂಡರ್ ಅರ್ಲಿ ಬ್ರಿಟಿಷ್ ರೂಲ್. ಇದು ಈ ಪುಸ್ತಕವನ್ನು ಬರೆದವರು ಯಾರು? ಪ್ರಮುಖ ಪುಸ್ತಕಗಳು, ಅವರ ಲೇಖಕರು ಹೇಳಿದಾನೆ. 2 ಬಂದಿದ್ರು. ಸಿದ್ಧಾರ್ಥ್. ಸಿದ್ಧಾರ್ಥ್. ನೆಕ್ಸ್ಟ್ ವಿಶ್ವ ವಿಶೇಷ ಒಲಿಂಪಿಕ್ ಕ್ರೀಡೆ 2023ರಲ್ಲಿ ಭಾರತೀಯರು ಒಟ್ಟು ಎಷ್ಟು ಪದಕಗಳನ್ನು ಗೆದ್ದಿದ್ರು? 202. 202 ಪದಕಗಳು ಗೆದ್ದಿದ್ರು. 52ರಷ್ಟು ಕಂಚನ್ನ ಗೆದ್ದಿದ್ರು. 202. ಹಾರ್ವರ್ಡ್ ಲಾ ಸ್ಕೂಲ್ ಇರ್ತಕ್ಕಂಥ 2020 ಅವಾರ್ಡ್ ಫಾರ್ ಗ್ಲೋಬಲ್ ಲೀಡರ್ಸ್ ಚೇತರು ಯಾರು? ಯಾರಿಗೆ ಕೊಟ್ಟಿದ್ರು? ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶ ಡಿ.ವೈ. ಚಂದ್ರಚೂಡ್ ಕೊಟ್ಟಿದ್ರು. ವೈ ಚಂದ್ರಚೂಡ್ ಅವರಿಗೆ 2023ರ ಅವಾರ್ಡ್ ಫಾರ್ ಗ್ಲೋಬಲ್ ಲೀಡರ್ಶಿಪ್ ವಿಶೇಷ ಚೇತರು ಇವರು. ರೈಟ್. ಅಂದ್ರೆ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಯಾರ್ಯಾರಿಗೆ ದೊರೆತಿದ್ರೆ ಭಾರತೀಯರಿಗೆ
ಕೇಳ್ತಾನೆ ಅಂತ. ಇದುವರೆಗೆ ಆನರರಿ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದ ಏಕೈಕ ಭಾರತೀಯ ಯಾರು ಅಂದ್ರೆ ಸತ್ಯಜಿತ್ ರೇ ಇರುವಂತದ್ದು. ನ್ಯಾಟೋನ ಪಾಶ್ಚಿಮಾತ್ಯ ಒಕ್ಕೂಟದ 31ನೇ ಸದಸ್ಯ ರಾಷ್ಟ್ರ ಯಾವುದು? ಇದು ಫಿನ್ಲ್ಯಾಂಡ್. ಇದು 30ನೇ ಜಾಯಿನ್ ಆಗಿದೆ. ಓಕೆ. ಕೆಳಗೆ ನೀಡಲಾಗಿರ್ತಕ್ಕಂಥ ರಾಷ್ಟ್ರಗಳ ಗುಂಪಿನಲ್ಲಿ ಯಾವುದು G20 ಗುಂಪುಗಳಾಗಿವೆ? G20 ಓಕೆ. ಆಗಿದ್ವು. ಅಲ್ಲಿ G7 ನಡೆದಿತ್ತು ಅಂತ ಕೇಳಿ G20 ಯಾವುದು ಅಂತ. ಓಕೆ. ರೈಟ್. ಅರ್ಜೆಂಟೀನಾ, ಮೆಕ್ಸಿಕೋ, ದಕ್ಷಿಣ ಆಫ್ರಿಕಾ, ಟರ್ಕಿ, ಆಸ್ಟ್ರೇಲಿಯಾ, ಕೆನಡಾ, ಮಲೇಷಿಯಾ, ನ್ಯೂಜಿಲೆಂಡ್, ಬ್ರೆಜಿಲ್, ಇರಾನ್, ಸೌದಿ ಅರೇಬಿಯಾ, ವಿಯೆಟ್ನಾಂ, ಇಂಡೋನೇಷ್ಯಾ, ಜಪಾನ್, ಸಿಂಗಪುರ್, ದಕ್ಷಿಣ. ಓಕೆ. ರೈಟ್. ಇಲ್ಲಿ ಯಾವುದು G20 ಗುಂಪಿನಲ್ಲಿ ಬರ್ತದೆ ಅಂತ. ಅರ್ಜೆಂಟೀನಾ ಇದೆ, ಮೆಕ್ಸಿಕೋ ಇದೆ, ದಕ್ಷಿಣ ಆಫ್ರಿಕಾ ಇದೆ, ಟರ್ಕಿ ಇದೆ. ರೈಟ್. ಅಂತಾರಾಷ್ಟ್ರೀಯ ಹುಲಿ ದಿನ ಯಾವತ್ತು ಆಚರಿಸ್ತೇವೆ ನಾವು? ಜುಲೈ 20 ಗೊತ್ತು. ಜುಲೈ 20 ಈ ದಿನ. ಓಕೆ. ಅತಿ ಹೆಚ್ಚು ಹುಲಿಗಳು ಭಾರತದ ವಿಶ್ವದಲ್ಲೇ ಅತಿ ಹೆಚ್ಚು 70% ಹುಲಿಗಳಿರುವುದು. ಓಕೆ. ರೈಟ್. ಕರ್ನಾಟಕ ಸೆಕೆಂಡ್, ಮಧ್ಯಪ್ರದೇಶ ಫಸ್ಟ್, ಕರ್ನಾಟಕ ಸೆಕೆಂಡ್ ಹೈಯೆಸ್ಟ್ ಹುಲಿ ಇರುವಂತದ್ದು. ಮನೆ ಮನೆ ಒಂದು 5 ಹುಲಿಗಳು ಹಾಕ್ಬಿಟ್ಟಿದ್ದು ಪಾಪಿಗಳು. ತಾಯಿ ಮತ್ತು 4 ಮರಿಗಳು ಕೂಡ ಹೋಗ್ಬಿಟ್ಟಿದ್ದಾವೆ. ಜಾನುವಾರು ಆಹಾರ ಏನು ಮಾಡ ಏನಾದ್ರು ಹೀಗೆ ವಿಷ ಹಾಕ್ಬಿಟ್ಟಿದೆ. ಪ್ರತಿಹಾರ ರಾಜನಾದ ನಾಗಭಟ್ಟ 2ನ್ನ ರಾಷ್ಟ್ರಕೂಟರ ದೊರೆ ಯಾರು ಅಂತ. ಗೋವಿಂದ್. ಓಕೆ. ಅಹಮದ್ನಗರದ ನಿಜಾಂ ಶಾಹಿ ವಂಶದ ಸ್ಥಾಪಕರು ಯಾರು ಅಂದ್ರೆ ಎಸ್ ಮಲೀಕ್ ಅಹಮದ್. ಮೇ 2023ರಲ್ಲಿ ಕೆಳಗಿನ ಯಾವ ಬೂಕರ್ ಪ್ರಶಸ್ತಿ ವಿಜೇತ ರಾಯಲ್ ಕಂಪ್ಯಾನಿಯನ್ ಆಫ್ ಆನರ್ ಅವಾರ್ಡ್ ಅನ್ನು ಸ್ವೀಕರಿಸಿದರು? ಸಲ್ಮಾನ್ ರಸ್ದಿ. ರಾಯಲ್ ಕಂಪ್ಯಾನಿಯನ್ ಆಫ್ ಆನರ್ ಅವಾರ್ಡ್ ಸ್ವೀಕರಿಸಿದ ಸಲ್ಮಾನ್ ರಸ್ದಿ ಹಿಂದಡಿಗಾಲ. ನವೆಂಬರ್ 2018ರಲ್ಲಿ ಉದ್ಘಾಟನೆಯಾದ ಗಂಗಾ ನದಿ ಮೇಲಿರೋ ಮಲ್ಟಿ ಮಾಡೆಲ್ ಎಲ್ಲಿದಿರಿದು? ವಾರಣಾಸಿ ಬರುತ್ತೆ. ಎಸ್. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನೋಡ್ರಿ ಪಟ್ಟಿ 1 ಪಟ್ಟಿ 2ನ ಕರೆಕ್ಟ್ ಸರಿಯಾದ ಆಯ್ಕೆಯನ್ನು ಆರಿಸಿ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅನಿಮಲ್ ವೆಲ್ಫೇರ್, ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ, ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ, ವೈಲ್ಡ್ ಕ್ರೈಮ್ ಕಂಟ್ರೋಲ್ ಬ್ಯೂರೋ ಕಡೆ ಕೋಲ್ಕತ್ತಾ, ನವದೆಹಲಿ ಪ್ರಮುಖ ಸಂಸ್ಥೆಗಳು ಅವುಗಳಿರ್ತವೆ. ಕ್ವಶನ್ ಇದೇ ಬರ್ತದೆ. ಇದು ಟ್ರೆಂಡ್ ಇದು. ಓಕೆ. ಜಿಯಾಲಜಿಕಲ್ ಪಾರ್ಕ್ ಅಂತ ಗೊತ್ತಿರಲಿ. 2A ಎಲ್ಲೈತೆ ನೋಡ್ರಿ. ಮೊನ್ನೆದ್ದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅನಿಮಲ್ ವೆಲ್ಫೇರ್ ಅಂತ ಹೈದರಾಬಾದ್ನಲ್ಲಿ ಐತೆ. ಓಕೆ. ರೈಟ್. ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ, ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ, ವೈಲ್ಡ್ ಲೈಫ್ ಕ್ರೈಮ್ ಕಂಟ್ರೋಲ್ ಬ್ಯೂರೋ AFS ಅಧಿಕಾರಿಗಳಾದ ನಿಮ್ಗೆ. ನೆಕ್ಸ್ಟ್ ಪ್ರಮುಖ ಅಧ್ಯಯನ ಕ್ಷೇತ್ರಗಳು ಮತ್ತು ಹೆಸರು. ಒಡಂಟಾಲಜಿ ಹಲ್ಲುಗಳ ಅಧ್ಯಯನ, ಆರ್ನಿಥಾಲಜಿ ಪಕ್ಷಿಗಳ ಅಧ್ಯಯನ, ಎಥಾಲಜಿ ಎಪಿಯಾಲಜಿ ಅವುಗಳ ಅಧ್ಯಯನ. 1B ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಕೆಳಗಿನವರಲ್ಲಿ ಭಾರತದ ಕೊನೆಯ ಗವರ್ನರ್ ಜನರಲ್ ಯಾರು ಅಂತ ಕೊಡ್ತಾರೆ. ರಾಜಗೋಪಾಲಾಚಾರಿ ಸರಿ. ಕೊನೆಯ ಗವರ್ನರ್ ಜನರಲ್. ಎಸ್. ಇದಾಗಿತ್ತು ನಿಮ್ಮ 2023ರಲ್ಲಿ ಸೂಚನೆ ಬಿದ್ದಂತ 545 ಸಿವಿಲ್ PSI ಹುದ್ದೆಗೆ ಇರತಕ್ಕಂತ ಪ್ರಶ್ನೆ ಪತ್ರಿಕೆಯ 100 ಪ್ರಶ್ನೆಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ಮಾಡಿದ್ದೀನಿ. ಸೊ ಹೋಪ್ ಯು ಎಂಜಾಯ್ಡ್ ದಿ ಕ್ಲಾಸ್. ಸೊ ಮತ್ತೆ ನಾಳೆ ಇನ್ನೊಂದು ಪತ್ರಿಕೆ ಇದೇ ರೀತಿ ತರಗತಿಗಳನ್ನ ಅಟೆಂಡ್ ಮಾಡ್ತಾ ಇರಿ. ಸೊ ನಮ್ಮಲ್ಲಿ ಬ್ರಹ್ಮಾಸ್ತ್ರ ಅಂತ ಒಂದು ಕೋರ್ಸ್ ಇವತ್ತು ಮೀಟಿಂಗ್ ಕೂಡ ಇತ್ತು, ಕ್ಯಾಬಿನೆಟ್ ಮೀಟಿಂಗ್. ರೈಟ್. ಒಳ ಮೀಸಲಾತಿಯ ಕುರಿತು ನಿರ್ಣಯ ಏನು ಅನ್ಸುತ್ತೆ. ನಿರ್ಣಯ ಬಂದ ಮೇಲೆ ಬರೋದು ಸಾವಿರಾರು ಕಾನ್ಸ್ಟೇಬಲ್ PSI ಸಿದ್ಧತೆ ಮಾಡ್ಕೊಳ್ತಾ ಇರಿ. ಯಾವುದೇ ಕಾರಣಕ್ಕೂ ನೋಟಿಫಿಕೇಶನ್ ಇಲ್ಲ ಅಂತ ರೈಟ್ ಓದೋದನ್ನ ಕಂಟಿನ್ಯೂ ಮಾಡಿ. ನಿಮ್ಗೆ ಕನಸಿದೆ ಅಂದ್ರೆ ನಾನು ಮಾಡಲೇಬೇಕು, ಸರ್ಕಾರಿ ಹುದ್ದೆನ ಪಡಿಲೇಬೇಕಾದ್ರೆ ಅಧ್ಯಯನ ತುಂಬಾ ಇಂಪಾರ್ಟೆಂಟ್. ದಿನದಲ್ಲಿ
ರೈಟ್. ಮತ್ತೆ ನಮ್ಮ ತರಗತಿಯಲ್ಲಿ ಆ ವಿಷಯಗಳನ್ನ ಕೊಡಲಾಗ್ತದೆ. ಓಕೆ. ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ಸಿಗೋಣ.